ರೀಸೆಂಟ್ ಆಗಿ ಹ್ಯಾಂಡ್ ಓವರ್ ಮಾಡಿರೋ ಪ್ರಾಜೆಕ್ಟ್. ಸೊ ಇದು ನಮ್ಮ ಪ್ರಾಜೆಕ್ಟ್ 1. ಪ್ರಾಜೆಕ್ಟ್ 1 ಫಸ್ಟ್ ಹೌಸ್ ಫಾರ್ಮಲ್ ಲಿವಿಂಗ್ ಏರಿಯಾ ಸ್ಕ್ಯಾಂಡಿವಿಯನ್ ಥೀಮ್ ನಲ್ಲಿ ತಗೊಂಡೋಗಿದ್ದೀವಿ. ಫಾಯರ್ ಏರಿಯಾ ಅಂತ ಮಾಡಿದೀವಿ. ರಾಫ್ಟರ್ಸ್ ನ ಯೂಸ್ ಮಾಡಿದೀವಿ. ಕ್ರಿಯೇಟೆಡ್ ಅ ಪಾರ್ಟಿಷನ್. ಸೊ ಇದು ನಮ್ಮ ಬಂದು ಲಿವಿಂಗ್ ಏರಿಯಾ. ಫರ್ನಿಚರ್ಸ್ ನೆಲ್ಲ ಲೈಟರ್ ಶೇಡ್ ಅಲ್ಲಿ ತಗೊಂಡು ಒಂದೇ ಕಲರ್ ರಿದಮ್ ಅಲ್ಲಿ ಇದೆ. ಬ್ಯಾಕ್ ಪ್ಯಾನಲಿಂಗ್ ಪ್ಯೂ ಫಿನಿಶ್ ಅಲ್ಲಿ ಮಾಡಿದೀವಿ. ಯೂನಿಕ್ ಆಗಿ ಮಾಡಿದೀವಿ. ಕಂಪ್ಲೀಟ್ ಕಿಚನ್ ನ ಪ್ಯೂ ಫಿನಿಶ್ಡ್ ಕ್ವಾಡ್ಸ್ ಕೊಟ್ಟಿದೀವಿ. ತುಂಬಾ ಚೆನ್ನಾಗಿ ಕಾಣುತ್ತೆ. ಪ್ರೊಫೈಲ್ ಶಟರ್ ವಿತ್ ಗ್ಲಾಸ್ ನ ಯೂಸ್ ಮಾಡಿದೀವಿ. ಪ್ಯಾಂಟ್ರಿ ಯೂನಿಟ್ ನ ಕೊಟ್ಟಿದೀವಿ. ವರ್ಕ್ ಫ್ರಮ್ ಹೋಮ್ ಅಂತಾನೆ ನಾವು ಸೆಟಪ್ ಮಾಡಿರೋದು. ಆಫೀಸ್ ಸೆಟಪ್ ತರ ಇರುತ್ತೆ. ಬೆಡ್ರೂಮ್ ಒಳಗಡೆ ಬಂದ್ರೆ ಒಂದು ವಾವ್ ಫೀಲಿಂಗ್ ಬರುತ್ತೆ. ಹ್ಯಾಂಗಿಂಗ್ ಲೈಟ್ ನ ಕೊಟ್ಟಿದ್ದೀವಿ. ಡ್ರೆಸ್ಸಿಂಗ್ ಏರಿಯಾ, ವಾರ್ಡ್ರೋಬ್ ಏರಿಯಾ ಲಕ್ಸುರಿಯಾಗಿ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಇದು ನಮ್ಮ ಗೆಸ್ಟ್ ಬೆಡ್ರೂಮ್. ಬಾಲ್ಕನಿ ಇದೆ. ಎರಡನೇ ಮನೆ. ಬನ್ನಿ ಇನ್ಫಾರ್ಮಲ್ ಲಿವಿಂಗ್ ಅಂತ ಹೇಳ್ತೀವಿ ಇದಕ್ಕೆ. ಸ್ಟೈಲ್ ಆಫ್ ಲೈಟ್ಸ್ ಕೋಲೈಟ್ ಅದು ವಿನೀರ್ ಇದು ಟೆಕ್ಸ್ಚರ್ ಪೇಂಟ್. ಲಿವಿಂಗ್ ಏರಿಯಾ ಕಾಂಟೆಂಪರರಿ ಡಿಸೈನ್ ಅಂತ ಹೇಳ್ತೀವಿ. ಕೋಲೈಟ್ ಪ್ರಾವಿಷನ್ ಮಾಡಿದೀವಿ. ಶೋ ಯೂನಿಟ್ ಪ್ಯಾನಲಿಂಗ್ ಮಾಡ್ಕೊಂಡಿದ್ದೀವಿ ನಾವು. ಮ್ಯಾಗ್ನೆಟಿಕ್ ಟ್ರ್ಯಾಕ್ ಲೈಟ್ ಅಂತ ಹೇಳ್ತೀವಿ. ಕಿಚನ್ ಪ್ಯಾನಲಿಂಗ್ ಮಾಡ್ಕೊಂಡಿದ್ದೀವಿ. ಎಲ್ ಶೇಪ್ ಕಿಚನ್ ಇದೆ. ಎಜ್ ಪ್ರೊಫೈಲ್ ಅಂತ ಹೇಳ್ತೀವಿ. ಪ್ಯಾಂಟ್ರಿ ಯೂನಿಟ್ ಇದು. ಸ್ಟಡಿ ರೂಮ್ ಅಂತ ಇನ್ಸ್ಪೈರ್ಡ್. ಮಾಸ್ಟರ್ ಬೆಡ್ರೂಮ್, ಕುಶನ್ ಬೆಡ್, ಕಸ್ಟಮೈಸ್ಡ್ ವಾಲ್ ಪೇಪರ್, ಸ್ವಿಂಗ್ ವಾರ್ಡ್ರೋಬ್ ಇದೆ. ಇದು ಎಲ್ಇಡಿ ಮಿರರ್ ಅಂತ ಹೇಳ್ತೀವಿ. ಸ್ಮಾಲ್ ಕಿಡ್ಸ್ ಬೆಡ್ರೂಮ್. ಇದು ಪಿಒಪಿ ದ ಬಿಲ್ಡಿಂಗ್. ಇದು ಸ್ಟಡಿ ಯೂನಿಟ್ ಮಾಡಿದೀವಿ. ಇದು ಕಾಪಿ ಪೇಸ್ಟ್ ಅಥವಾ ಮೆಥಡಾಲಜಿಯಲ್ಲಿ ನಾವು ಮಾಡಲ್ಲ. ವಿ ಅಂಡರ್ಸ್ಟ್ಯಾಂಡ್ ಯು ಬೆಟರ್ ದೆನ್ ಓನ್ಲಿ ವಿ ಡೆವಲಪ್ ಡಿಸೈನ್. ಯಾವುದೇ ಕಸ್ಟಮರ್ ಮನೆಗೆ ಎನಿ ಟೈಮ್ ಹೋಗುವಷ್ಟು ನಮ್ಮ ರೆಪ್ಯುಟೇಷನ್ ಉಳಿಸ್ಕೊಳ್ಳಿ. ಕ್ರಾಸ್ ಕರ್ನಾಟಕ ಎಲ್ಲೇ ಇದ್ರೂ ಮಾಡ್ತೀವಿ. ನಮಸ್ಕಾರ ಸರ್, ಹೇಗಿದ್ದೀರಾ? ವೆರಿ ನಮಸ್ಕಾರ. ಸೊ ಇದು ಬಂದು ಹೊಸ ಪ್ರಾಜೆಕ್ಟ್ ಇದು. ಇದು ರೀಸೆಂಟ್ ಆಗಿ ಹ್ಯಾಂಡ್ ಓವರ್ ಮಾಡಿರೋ ಪ್ರಾಜೆಕ್ಟ್. ಓಕೆ. ಸೊ 2 ಬಿಲ್ಡಿಂಗು. 2 ಬಿಲ್ಡಿಂಗ್ ಅಲ್ಲಿ 4 ಪ್ರಾಜೆಕ್ಟ್ ಇದೆ. ಒಂದು ಬಿಲ್ಡಿಂಗ್ ಅಲ್ಲಿ 2 ಮನೆ, ಇನ್ನೊಂದು ಮನೇಲಿ 2 ಮನೆ ಇದೆ. ಸೊ ಇವತ್ತು ಅದ್ರದ್ದೇ ವಾಕ್ ಥ್ರೂ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಇವರು ನಮ್ಮ ಸುರೇಶ್ ಅಂತ ಪ್ರಾಜೆಕ್ಟ್ ಮ್ಯಾನೇಜರು. ಇವರು ತೇಜಸ್ವಿನಿ ಅಂತ ಸೀನಿಯರ್ ಡಿಸೈನರ್. ಕನಕಪುರ ರೋಡ್ ಅಲ್ಲಿ ಇರುವಂತ ಇಸ್ರೋ ಲೇಔಟ್ ಅಂತ ಇದೆ. ಕನಕಪುರ ರೋಡ್ ಪಕ್ಕ ಅಲ್ಲಿ ಆಡ್ವಿ ಇಂಟೀರಿಯರ್ ಅಂತ ಕಂಪನಿ ಲೀವ್ ಲೈಫ್ ಲೈಫ್ ಸ್ಟೈಲ್ ಅಂತ ಟ್ಯಾಗ್ ಲೈನ್ ಅಲ್ಲಿ ಮಾಡಿದ್ದೀವಿ. ಸೊ ಲೀವ್ ಅಂದ್ರೆ ಬದುಕು, ಲೈಫ್ ಅಂದ್ರೆ ಜೀವನ, ಲೈಫ್ ಸ್ಟೈಲ್ ಅಂದರೆ ಜೀವನ ಶೈಲಿ. ಸೊ ಇದು ಮೂರನ್ನು ಬ್ಲೆಂಡ್ ಮಾಡಿಕೊಂಡು ವಿ ಡಿಸೈನ್, ದಟ್ ಈಸ್ ಅವರ್ ಫಿಲಾಸಫಿ. ಸೊ ಕಸ್ಟಮೈಸ್ಡ್ ಆ್ಯಂಡ್ ಬೇಸ್ಡ್ ಆನ್ ಕಸ್ಟಮರ್ ಟೇಸ್ಟು ನಾವು ಇವ್ಯಾಲ್ಯೂಯೇಟ್ ಮಾಡಿಕೊಂಡು ಅವರ ಓವರ್ ಆಲ್ ಎಕ್ಸ್ಪೆಕ್ಟೇಷನ್ನ ಸೆನ್ಸ್ ಮಾಡಿಕೊಂಡು ವಿ ಕಮ್ ಅಪ್ ವಿತ್ ವೆರಿ ಇನ್ನೋವೇಟಿವ್ ಆ್ಯಂಡ್ ಕ್ರಿಯೇಟಿವ್ ಡಿಸೈನ್ಸ್. ಕಾಪಿ ಪೇಸ್ಟು ಅಥವಾ ಮೆಥಡಾಲಜಿಯಲ್ಲಿ ನಾವು ಮಾಡಲ್ಲ. ದೆರ್ ಇಸ್ ಡಿಸೈನ್ ಫಿಲಾಸಫಿ ಇನ್ ಎವ್ರಿಬಡಿ. ಮೆಂಬರ್ಸ್ ಎವ್ರಿ ಪರ್ಸನ್ ವಿಲ್ ಬಿ ಹ್ಯಾವಿಂಗ್ ದೇರ್ ಓನ್ ಟೇಸ್ಟ್, ಐಡೆಂಟಿಟಿ. ಮತ್ತು ನಾವೊಂದು ಮನೇನು ಮಾಡ್ತೀವಿ ಅಂದಾಗ ಇಟ್ ಶುಡ್ ರಿಫ್ಲೆಕ್ಟ್ ದೇರ್ ಲೈಫ್ ಸ್ಟೈಲ್. ನಮ್ಮ ಟ್ಯಾಗ್ಲೈನಲ್ಲಿರೋ ಒಂದೊಂದು ವರ್ಡ್ಗಳು ಆ್ಯಪ್ಟ್ ಆಗೋ ಥರ ನಾವು ಡಿಸೈನನ್ನು ಸೆಟ್ ಮಾಡ್ಕೊಂಡು ನಾನು ಎಕ್ಸಿಕ್ಯೂಟ್ ಮಾಡ್ತೀವಿ. ಓಕೆ. ಟೀಮ್ ಆಫ್ 15-20 ಮೆಂಬರ್ಸ್ ಇದ್ದಾರೆ. ಡಿಸೈನರ್ಸ್ ತಗೊಳ್ಳಿ, ಪ್ರಾಜೆಕ್ಟ್ ಟೀಮ್ ತಗೊಳ್ಳಿ, ಆ್ಯಂಡ್ ಸ್ಟ್ರಕ್ಚರ್ಡ್ ಆಗಿ ನಾವು ಅಪ್ರೋಚ್ ಆಗ್ತೀವಿ ವರ್ಕಿಗೆ. ಮೆಟೀರಿಯಲ್ ಬಂದಿಲ್ಲ ಅಥವಾ ವರ್ಕ್ ಸರಿಯಾಗಿ ನಡೀತಾ ಇಲ್ಲ ಅಂತೇಳಿ 0 ಕಂಪ್ಲೇಂಟ್ ನಮ್ಮ ಪ್ರಾಜೆಕ್ಟ್ಗಳಲ್ಲಿ. ಸೊ ಇದು ನಮ್ಮ ಪ್ರಾಜೆಕ್ಟ್ 1. ಎಕ್ಸ್ಟೀರಿಯರ್ ನೋಡಿ ಎಷ್ಟು ಚೆನ್ನಾಗಿ ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ಅದೇ ಥರ ಇಂಟೀರಿಯರ್ಸ್ ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ. ಬನ್ನಿ ಒನ್ ಬೈ ಒನ್ ಸ್ಟೆಪ್ ತೋರಿಸ್ತೀನಿ ನಿಮಗೆ. ಸೊ ಇದು ನಮ್ಮ ಪ್ರಾಜೆಕ್ಟ್ 1 ಫಸ್ಟ್ ಹೌಸ್. ಸೊ ಇದು ಬಂದು ಈ ಬಿಲ್ಡಿಂಗ್ ಅಲ್ಲಿ ಫಸ್ಟ್ ಹೌಸ್. ಇದು ಫಾರ್ಮಲ್ ಲಿವಿಂಗ್ ಏರಿಯಾ. ನಾವು ಈ ಹೌಸ್ ನ ಕಂಪ್ಲೀಟ್ ಆಗಿ ಸ್ಕ್ಯಾಂಡಿವಿಯನ್ ಥೀಮ್ ನಲ್ಲಿ ತಗೊಂಡೋಗಿದ್ದೀವಿ. ಓಕೆ. ಸೊ ಇದು ಬಂದು ಯಾವ ರೀತಿ ಡಿಸೈನ್ ಮಾಡ್ಕೊಂಡಿದ್ರೆ ಟೋಟಲಿ? ಸ್ಕ್ಯಾಂಡಿವಿಯನ್ ಥೀಮ್ ಅಂದ್ರೆ ರಿಫ್ಲೆಕ್ಷನ್ ಆಫ್ ಮಿನಿಮಲಿಸಮ್. ದ ಕಲರ್ ಕಾಂಬಿನೇಷನ್ಸ್ ಇದೆಲ್ಲ ಮಿನಿಮಲಿಸಮ್ ಆಗಿರುತ್ತೆ. ಓಕೆ. ಸೊ ಇದು ಬಂದು ಟಾಪ್ ಬಂದು ತುಂಬಾ ಡಿಸೈನ್ ಆಗಿ ಮಾಡಿದ್ರೆ ಇದು ಯಾವ ರೀತಿ? ಇದು ಒಂದು ಸ್ಕ್ಯಾಂಡಿವಿಯನ್ ಥೀಮ್ ನಲ್ಲಿ ಸಿಂಪಲ್ ಅಂಡ್ ಡಿಸೈನ್ ಆಗಿರುತ್ತೆ. ಸೊ ಇದು ಫಾಯರ್ ಏರಿಯಾ ಅಂತ ಮಾಡಿದೀವಿ. ಲೈಕ್ ಒನ್ಸ್ ಪೀಪಲ್ ಎಂಟರ್ ಅವ್ರಿಗೊಂದು ಲೈಕ್ ಲುಕ್ ಚೆನ್ನಾಗಿ ಬರುತ್ತೆ, ಮತ್ತೆ ಫಾಯರ್ ಏರಿಯಾ ತರ ಕೂಡ ಫೀಲ್ ಆಗುತ್ತೆ. ಸೊ ಇದನ್ನೆಲ್ಲ ನಾವು ವಿನಿಯರ್ ನ ಯೂಸ್ ಮಾಡಿದೀವಿ. ಇಲ್ಲಿ ರಾಫ್ಟರ್ಸ್ ನ ಯೂಸ್ ಮಾಡಿದೀವಿ. ಸೊ ಇಲ್ಲಿ ವಾಲ್ ಪೇಪರ್ ನ ಹಾಕಿದೀವಿ. ಸೊ ಯು ಕ್ಯಾನ್ ಸಿ ದ ಲೈಟ್ ಆಲ್ಸೋ. ಈ ನಮ್ಮ ಥೀಮ್ಗೆ ಸೆಟ್ ಆಗೋ ತರ ಲೈಟ್ಸ್, ಕಲರ್ ಕಾಂಬಿನೇಷನ್ಸ್ ಎಲ್ಲದರಲ್ಲೂ ಹೋಗಿದ್ದೀವಿ. ಸೊ ನಾವು ಫಾರ್ಮಲ್ ಲಿವಿಂಗ್ ಇಂದ ಲಿವಿಂಗ್ ಏರಿಯಾಗೆ ಹೋಗೋಣ. ಲಿವಿಂಗ್ ಏರಿಯಾಗೆ ಹೋಗುವಾಗ ಇಲ್ಲಿ ನಾವು ವಿ ಹ್ಯಾವ್ ಕ್ರಿಯೇಟೆಡ್ ಅ ಪಾರ್ಟಿಷನ್ ವಿತ್ ದ ಸೇಮ್ ವಿನಿಯರ್, ಅಂಡ್ ಇಲ್ಲಿ ಪಾರ್ಟಿಷನ್ ಅಲ್ಲಿ ಫ್ಲೂಟೆಡ್ ಗ್ಲಾಸಸ್ ಕೂಡ ಕೊಟ್ಟಿದ್ದೀವಿ. ಸೊ ಈ ಪಾರ್ಟಿಷನ್ ಮಾಡಕ್ಕೆ ಏನು ಮೇಡಮ್, ಡಿವೈಡಿಂಗ್ ಅಂತಲ್ಲ? ಎಸ್, ಲೈಕ್ ಫಾರ್ಮಲ್ ಲಿವಿಂಗ್ ಟು ಲಿವಿಂಗ್ ಏರಿಯಾಗೆ ಒಂದು ಸಪರೇಷನ್ ಅಷ್ಟೇ. ಸೊ ಇದು ನಮ್ಮ ಬಂದು ಲಿವಿಂಗ್ ಏರಿಯಾ. ಸೊ ಇದು ಬಂದು ಲಿವಿಂಗ್ ಏರಿಯಾ. ಅಲ್ಲಿ ಫಾರ್ಮಲ್ ಮತ್ತೆ ಲಿವಿಂಗ್ ಎರಡು ಸಪರೇಟ್ ಮಾಡಿದ್ದೀರಾ ಹೇಗೆ ಅಂತ? ಸೊ ಲೈಕ್ ನಮ್ದು ಕ್ಲೈಂಟ್ ಪರ್ಟಿಕ್ಯುಲರ್ ರಿಕ್ವೈರ್ಮೆಂಟ್ ಇತ್ತು. ಸಿನ್ಸ್ ದೇ ಆರ್ ನಾಟ್ ಗೋಯಿಂಗ್ ಫಾರ್ ದ ಡೈನಿಂಗ್ ಏರಿಯಾ, ನಮ್ದು ಫಾರ್ಮಲ್ ಲಿವಿಂಗ್ ಮತ್ತೆ ಲಿವಿಂಗ್ ಏರಿಯಾ ಅಂತ. ಪೀಪಲ್ ಲೈಕ್ ಮೇ ಗ್ಯಾದರ್, ಸ್ವಲ್ಪ ಜನ ಜಾಸ್ತಿ ಎಲ್ಲ ಬಂದಾಗ ದೇ ಕ್ಯಾನ್ ಯೂಸ್ ಬೋತ್ ದ ಏರಿಯಾಸ್ ಅಂತ. ಓಕೆ. ಸೊ ಇದು ಬಂದು ಯಾವ ರೀತಿ ಡಿಸೈನ್ ಮಾಡ್ಕೊಂಡಿದ್ದೀರಿ? ಸೊ ಇದು ಬಂದು ಯು ಕ್ಯಾನ್ ಸಿ ದ ಟಿವಿ ಯೂನಿಟ್ ನಾವು ಕಂಪ್ಲೀಟ್ ಆಗಿ ಬ್ಯಾಕ್ ಪ್ಯಾನಲಿಂಗ್ ಪ್ಯೂ ಫಿನಿಶ್ ಅಲ್ಲಿ ಮಾಡಿದೀವಿ. ಸೊ ಸ್ಲೀಕ್ ಬೇಸ್ ಯೂನಿಟ್ ವಿ ಹ್ಯಾವ್ ಗಿವನ್. ಇದು ಎಲ್ಲ ನಮ್ದು ವಿನಿಯರ್ ಫಿನಿಶ್. ದಿಸ್ ಆಲ್ ಪ್ರೀ ಫಿನಿಶ್ಡ್ ವಿನಿಯರ್ ಫಿನಿಶ್ ಇದೆಲ್ಲ. ಸೊ ಇಲ್ಲಿ ದ ಸೇಮ್ ಫ್ಲೂಟೆಡ್ ಥೀಮ್ ವಿ ಹ್ಯಾವ್ ಟೇಕನ್ ಇನ್ ದ ಪ್ಯಾನಲಿಂಗ್ ಆಲ್ಸೋ. ಅದು ಬ್ಯೂಟಿಫುಲ್ ಆಗಿ ಬಂದಿದೆಯಲ್ಲ ಇದು ಈ ಡಿಸೈನ್. ನೀವು ನೋಡಬಹುದು ನಮ್ಮ ಫರ್ನಿಚರ್ಸ್ ನೆಲ್ಲ ಲೈಟರ್ ಶೇಡ್ ಅಲ್ಲಿ ತಗೊಂಡು ಸೋಫಾಸ್ ಎಲ್ಲ ಕಲರ್ ಕಾಂಬಿನೇಷನ್ ನ ಹೆಂಗ್ ತಗೊಂಡಿದ್ದೀವಿ ಅಂತ. ಸೊ ನೀವು ಕರ್ಟನ್ ಕೂಡ ನೋಡಬಹುದು, ಎಲ್ಲ ಒಂದೇ ಕಲರ್ ರಿದಮ್ ಅಲ್ಲಿ ಇದೆ. ಹೌದು, ಅದಕ್ಕೋಸ್ಕರನೇ ನಾವು ಬ್ಯಾಕ್ ಅಲ್ಲಿ ಇಲ್ಲಿ ಕೂಡ ಕಲರ್ ನ ಸೇಮ್ ಕಲರ್ ಹಾಕಿ ಸೋಫಾ ಕೂಡ ವಿ ಹ್ಯಾವ್ ಹೈಲೈಟೆಡ್ ದ ಸೋಫಾ. ಇವನ್ ಕರ್ಟನ್ ಕೂಡ ಅದೇ ತರನೇ ಹೈಲೈಟ್ ಮಾಡಿದ್ದೀವಿ. ಓಕೆ. ಸೊ ಫಾಲ್ ಸೀಲಿಂಗ್ ಕೂಡ ನೋಡಬಹುದು, ಸೇಮ್ ಅದೇ ಥೀಮ್ ಅಲ್ಲಿ ಯೂನಿಕ್ ಆಗಿ ಮಾಡಿದ್ದೀವಿ. ಸೊ ಇದು ಸೇಮ್ ಲೈಕ್ ಫಾಲ್ ಸೀಲಿಂಗ್ ನಾವು ಲೈಕ್ ನಾರ್ಮಲ್ POP ಫಿನಿಶ್ ಅಲ್ಲೇ ಮಾಡಿರೋದು. ಡಿಸೈನ್ ನ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ದೀವಿ. ಸೊ ಬನ್ನಿ ಈಗ ಕಿಚನ್ ಒಳಗೆ ಹೋಗೋಣ. ಕಿಚನ್ ಎಂಟ್ರಿ ಕೂಡ ನಾವು ಪ್ರೀ ಫಿನಿಶ್ಡ್ ವಿನಿಯರ್ ಅಲ್ಲೇ ಮಾಡಿದ್ದೀವಿ.
ಬನ್ನಿ. ಸೊ ನಾವು ಕಂಪ್ಲೀಟ್ ಕಿಚನ್ನ ಪ್ಯೂ ಫಿನಿಶ್ಡ್ ಅಲ್ಲಿ ಮಾಡಿದ್ದೀವಿ. ಸೊ ಟಾಪ್ ನೋಡ್ಬೋದು ನೀವು ಕ್ವಾಡ್ಸ್ ಕೊಟ್ಟಿದ್ದೀವಿ, ಬೇಸ್ ಕೆಳಗಡೆ ಎಲ್ಲ ಪ್ಯೂ ಫಿನಿಶ್ ಮಾಡಿದ್ದೀವಿ. ಸೊ ಇದು ಬಂದ್ರು ಯುನಿಕ್ ಡಿಸೈನ್ ಅಲ್ಲಿ ಮಾಡಿದಿರಲ್ಲ, ನಾರ್ಮಲ್ ಆಗಿ ಹ್ಯಾಂಡಲ್ ಲೆಸ್ ಎಲ್ಲ ಮಾಡ್ತಾರೆ, ಬಟ್ ಯುನಿಕ್ ಆಗಿದೆ ಇದು. ಎಸ್, ಸಿನ್ಸ್ ನಾವು ಹೋಗ್ತಾರ ಥೀಮ್ಗೆ ಇಲ್ಲಿ ಕೊಟ್ಟಿರೋ ಕಲರ್ ಕಾಂಬಿನೇಷನ್ಗೆ ಪಿಯುಗೆ ಎಲ್ಲ ಇದು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಅಂದ್ರೆ ಮತ್ತೆ ವೈಡ್ ಆಂಗಲ್ ಕೊಟ್ಟಿ, ಅಂದ್ರೆ ತುಂಬಾ ವೈಡ್ ಆಗೂ ಕೊಟ್ಟಿದ್ದೀರಲ್ಲ. ಎಸ್, ಅಲ್ಲಿ ನಾವು ಟ್ಯಾಂಡಮ್ಸ್ ನ ಯೂಸ್ ಮಾಡಿದ್ದೀವಿ, ತುಂಬಾ ಲೈಕ್ ಸ್ಟೋರೇಜಸ್ ಎಲ್ಲ ಬರ್ಲಿಕ್ಕೆ ಅಂತ. ಸೊ ನೀವು ಡ್ಯಾಡೋ ಟೈಲ್ಸ್ ಕೂಡ ನೋಡ್ಬೋದು ಯಾವ ಥರ ಹೋಗಿದ್ದೀವಿ, ಯಾವ ಕಲರ್ ಕಾಂಬಿನೇಷನ್ ತೊಗೊಂಡಿದ್ದೀವಿ, ಲೈಕ್ ಕೆಳಗಡೆ ಲೈಟ್ಸ್ ಕೂಡ ಪ್ರಾವಿಷನ್ ಕೊಟ್ಟಿದ್ದೀವಿ. ಸೊ ವಾಲ್ ಯೂನಿಟ್ ಅಲ್ಲೆಲ್ಲ ನಾವು ಪ್ರೊಫೈಲ್ ಶಟರ್ ವಿತ್ ಗ್ಲಾಸ್ನ ಯೂಸ್ ಮಾಡಿದ್ದೀವಿ. ಮೇಲ್ಗಡೆ ಕೂಡ ನಾವು ಲಾಫ್ಟ್ ಮಾಡಿದ್ದೀವಿ, ಅದು ಕೂಡ ಪ್ಯೂ ಫಿನಿಶ್ ಅಲ್ಲೇ ಇದೆ. ಸೊ ಲಾಫ್ಟ್ ಲೈಕ್ ಎಷ್ಟು ಸ್ಟೋರೇಜ್ ಬೇಕೋ ನಾವು ಸ್ಟೋರೇಜ್ನ ಮಾಡ್ಕೊಬೋದು. ಸೊ ಈ ಕಡೆ ಬಂದರೆ ಇದು ನಮ್ಮದು ಟಾಲ್ ಯೂನಿಟ್ ಕೊಟ್ಟಿದ್ದೀವಿ. ಸೊ ಈ ಏರಿಯಾಲಿ ಗ್ಯಾಜೆಟ್ಸ್ಗೆಲ್ಲಾನು ಅಪ್ಲಯನ್ಸಸ್ಗೆ ಯೂಸ್ ಆಗುತ್ತೆ. ಇದು ಬಂದು ನಮ್ಮ ಟಾಲ್ ಯೂನಿಟ್. ಆ್ಯಕ್ಚುಲಿ ಇಲ್ಲಿ ಪ್ಯಾಂಟ್ರಿ ಯೂನಿಟ್ನ ಕೊಟ್ಟಿದ್ದೀವಿ. ಸೊ ಮಂತ್ಲಿ ಕಂಪ್ಲೀಟ್ ಗ್ರಾಸರೀಸು ನೀವು ಇದರಲ್ಲಿ ಸ್ಟೋರ್ ಮಾಡ್ಬೋದು. ಅಂದ್ರೆ ಇದು ಯೂಸ್ ಮಾಡಿರೋದ್ರಿಂದ ತುಂಬಾ ಸ್ಟೋರೇಜ್ ಸೇವ್ ಮಾಡ್ಕೋಬಹುದಲ್ವಾ? ಹೌದು, ಇದು ನಮ್ದು ಏನು ಸ್ಪೇಸ್ ಸೇವಿಂಗು. ಮಂತ್ಲಿ ಏನು ಗ್ರಾಸರೀಸ್ ಬರುತ್ತೆ ಎವ್ರಿಥಿಂಗ್ ಇಟ್ ವಿಲ್ ಬಿ ಆರ್ಗನೈಸ್ಡ್ ಆಗಿ ನಿಮಗೆ ಕ್ಲೀನ್ ಆಗಿ ಇರುತ್ತೆ. ಕಂಪ್ಲೀಟ್ ಸ್ಟೋರೇಜ್ ಹೋಗುತ್ತೆ, ಎಷ್ಟು ಚಿಕ್ಕ ಕಿಚನ್ ಇದ್ರು ಏನಿದ್ರು ಕಂಪ್ಲೀಟ್ ಸ್ಟೋರೇಜ್ ನೀವು ಅಲ್ಲಿ ಮಾಡ್ಬೋದು. ಬನ್ನಿ ಈಗ ವರ್ಕ್ ಫ್ರಮ್ ಹೋಮ್ ಪೀಪಲ್ಗೆ ಯಾವ ಥರ ಸೆಟಪ್ ಮಾಡಿ ಕೊಡ್ಬೋದು ಅಂತ ತೋರಿಸ್ತೀನಿ. ಸೊ ಇದು ಒಂದು ಸ್ಮಾಲ್ ರೂಮ್ನ ವರ್ಕ್ ಫ್ರಮ್ ಹೋಮ್, ಕಂಪ್ಲೀಟ್ ಆಗಿ ವರ್ಕ್ ಫ್ರಮ್ ಹೋಮ್ಗೆ ಅಂತಾನೆ ನಾವು ಸೆಟಪ್ ಮಾಡಿರೋದು. ಸೊ ಇದು ಬಂದು ಯಾವ ರೀತಿ ಡಿಸೈನ್ ಮಾಡಿಕೊಟ್ಟಿದ್ದೀರಾ? ಕಂಪ್ಲೀಟ್ ಆಫೀಸ್ ಸೆಟಪ್ ಥರ ಇರುತ್ತೆ. ಇದು ಅವ್ರದ್ದು ಸ್ಟಡಿ ಏರಿಯಾ. ಸೊ ಇಲ್ಲಿ ಒಂದು ಸ್ವಲ್ಪ ಶೆಲ್ಫ್ಸ್ ಎಲ್ಲ ಕೊಟ್ಟಿದ್ದೀವಿ, ಅವರು ಲೈಕ್ ಎಲ್ಲ ಪ್ರಾಪರ್ ಆಗಿ ಕಂಪ್ಯೂಟರ್ ಲ್ಯಾಪ್ಟಾಪ್ಸ್ನೆಲ್ಲ ಯೂಸ್ ಮಾಡಲಿಕ್ಕೆ. ಆ್ಯಂಡ್ ಇಲ್ಲಿ ಕೂಡ ಸೀಟಿಂಗ್. ಸೊ ಈ ಸೀಟಿಂಗ್ ಕೊಡಕ್ಕೆ ಏನು ಕಾರಣ? ಲೈಕ್ ಪೀಪಲ್ ಇವಾಗ ಒಬ್ರು ವರ್ಕ್ ಮಾಡ್ತಿರ್ತಾರೆ, ಅವ್ರು ಇಲ್ಲಿ ಕೂತ್ಕೊಂಡಿರ್ತಾರೆ, ಅಥವಾ ಯಾರೋ ಫ್ರೆಂಡ್ಸೇ ಬರ್ತಾರೆ, ಅಥವಾ ಆಫೀಸ್ ಕೊಲೀಗ್ಸೇ ಬರುತ್ತೆ, ಏನಾದರೂ ಮೀಟಿಂಗ್ ಇರುತ್ತೆ, ಅವರು ಆರಾಮಾಗಿ ಇಲ್ಲಿ ಕೂತ್ಕೊಂಡು ಡಿಸ್ಕಷನ್ ಮಾಡ್ಬೋದು. ಸೊ ಈ ರೂಮಲ್ಲಿ ಕೂಡ ನೀವು ನೋಡಿದ್ರೆ ನಾವು ಸ್ಟೋರೇಜ್ನ ಕೊಟ್ಟಿದ್ದೀವಿ. ಸೊ ನಮ್ಮ ಸೀಟಿಂಗ್ ಬ್ಯಾಕ್ ಸೈಡು ವಾಲ್ ಪೇಪರ್ ಕೂಡ ಕೊಟ್ಟಿದ್ದೀವಿ. ಇದನ್ನ ನೀವು ನೋಡಿದ್ರೆ ಸೇಮ್ ನಮ್ಮ ಸ್ಕ್ಯಾಂಡಿವಿಯನ್ ಥೀಮಲ್ಲಿ ಇರೋ ಪ್ರಕಾರ ಸರ್ಕಲ್ಸ್, ಜಾಮೆಟ್ರಿಕಲ್ ಪ್ಯಾಟರ್ನ್ಸ್ ಎಲ್ಲ ಇದೆ. ಇವನ್ ಕಲರ್ ಕಾಂಬಿನೇಷನ್ ಕೂಡ ನಮ್ಮ ಸೀಟಿಂಗ್ ಜೊತೆಲಿ ಹೋಗ್ತಾ ಇದೆ. ಸೊ ಆಫೀಸ್ ವರ್ಕ್ ಫ್ರಮ್ ಹೋಮ್ ಅವ್ರಿಗೆ ಏನಾದರೂ ಮೀಟಿಂಗ್ಸ್ ಇದೆ ಅದರಿಂದ ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಇಲ್ಲಿ 2 ಬೆಡ್ರೂಮ್ಸ್ ಇದೆ. ಬನ್ನಿ ನಾನು ಫಸ್ಟ್ ಮಾಸ್ಟರ್ ಬೆಡ್ರೂಮ್ನ ತೋರಿಸ್ತೀನಿ. ಬೆಡ್ರೂಮ್ ಒಳಗಡೆ ಬಂದರೆ ಒಂದು ವಾವ್ ಫೀಲಿಂಗ್ ಬರುತ್ತೆ. ಸೊ ಈ ನಾವು ಮಾಡಿರೋ ಇಲ್ಲಿ ಕೂಡ ತಗೊಂಡಿರೋ ಕಲರ್ ಕಾಂಬಿನೇಷನ್ಸು ಡಿಸೈನ್ಸ್ನೆಲ್ಲ ನೀವು ನೋಡ್ಬೋದು. ಸೊ ಬೆಡ್ ಬ್ಯಾಕ್ ಸೈಡ್ ಇಲ್ಲಿ ಕೂಡ ನಾವು PU ಫಿನಿಶ್ನ ಮಾಡಿದ್ದೀವಿ. ಬೆಡ್ ಬ್ಯಾಕ್ ಸೈಡ್ ಬಂದು ಇದು PU ಫಿನಿಶ್ ಆಗಿದೆ. ಎಸ್, ಅಲ್ಲಿ ನೀವು ಏನು ನೋಡ್ತಿದ್ದೀರಲ್ಲ ಅಲ್ಲಿ ವೈಟ್ ಕಲರ್ ಮಾಡಿರೋದು, ಈವನ್ ಅದನ್ನು ಕೂಡ ರಾಫ್ಟರ್ಸ್ ಇದರಲ್ಲಿ ಮಾಡಿದ್ದೀವಿ, ಅದು PU ಫಿನಿಶಲ್ಲಿ ಮಾಡಿರೋದು. ಸೊ ಇಲ್ಲಿ ನೀವೇನು ನೋಡ್ತಿದ್ದೀರಲ್ಲ ಇದು ನಮ್ಮದು ಸೇಮ್ ಕಲರ್ ಕಾಂಬಿನೇಷನ್. ಇಲ್ಲಿ ವಾರ್ಡ್ರೋಬ್ ಏನು ತೊಗೊಂಡಿದ್ದು ಅದಕ್ಕೆ ಕಾಂಪ್ಲಿಮೆಂಟ್ರಿ ಆಗಿ ಅದು ಲೈಕ್ ಕಸ್ಟಮೈಸ್ಡ್ ವಾಲ್ ಪೇಪರ್ ಮಾಡಿದ್ದೀವಿ. ಬಟ್ ಕಲರ್ ಕಾಂಬಿನೇಷನ್ ಸೂಪರ್ ಆಗಿ ಬಂದಿದೆಯಲ್ಲ ಇದು? ಹೌದು. ಸೊ ಇದು ಕೂಡ ಲೈಕ್ ನಮ್ಮ ಥೀಮಲ್ಲೇ ಹೋಗುತ್ತೆ, ಅದನ್ನೇ ನಾವು ತಲೆಯಲ್ಲಿ ಇಟ್ಕೊಂಡು ಎಲ್ಲಾನು ಒಂದೇ ಥರ ಮಾಡಿರೋದು. ಇಲ್ಲಿ ನಾವು ಪ್ಲೇನ್ ಫಾಲ್ ಸೀಲಿಂಗ್ ಮಾಡಿದ್ದೀವಿ, ಲೈಕ್ ಲೈಟ್ಸ್ ಪ್ರಾವಿಷನ್ಗೋಸ್ಕರ ನೀವು ನೋಡ್ಬೋದು. ಆ್ಯಂಡ್ ಇನ್ ದ ಕಾರ್ನರ್ ಅಲ್ಲಿ ಒಂದು ಹ್ಯಾಂಗಿಂಗ್ ಲೈಟ್ನ ಕೊಟ್ಟಿದ್ದೀವಿ. ಇದು ನಮ್ಮ ಡ್ರೆಸ್ಸಿಂಗ್ ಏರಿಯಾ. ಇಲ್ಲಿ ನಾವು ಮಿರರ್ ಪ್ರಾವಿಷನ್ ಮಾಡಿದ್ದೀವಿ, ಆ ಸ್ಮಾಲ್ ಲೈಟ್ಸು. ಆ್ಯಂಡ್ ಇದು ನಮ್ಮದು ಸ್ಟೋರೇಜ್ ಯೂನಿಟ್ ಡ್ರೆಸ್ಸಿಂಗ್ಗೋಸ್ಕರ. ಅಂದ್ರೆ ಬೆಡ್ರೂಮ್ ಅಲ್ಲಿ ಸ್ವಲ್ಪ ಸ್ಟೋರೇಜ್ ಇರಲಿ ಅಂತ ಮಾಡಿದ್ದೀವಿ. ಸೊ ಇಲ್ಲಿ ನೀವು ನೋಡ್ಬೋದು ನಮ್ದು ಕಂಪ್ಲೀಟ್ ವಾರ್ಡ್ರೋಬ್ ಏರಿಯಾ ಎಷ್ಟು ಲೈಕ್ ಲಕ್ಸುರಿಯಾಗಿ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಇದು ಬಂದು ಕಂಪ್ಲೀಟ್ ಆಗಿ ನಾವು PU ಫಿನಿಶ್ ಅಲ್ಲಿ ಮಾಡಿರೋ ವಾರ್ಡ್ರೋಬ್ಸ್. ಈ ಕಡೆ 2 ಶಟರ್ಸ್, ಇಲ್ಲಿ 2 ಶಟರ್ಸ್ ಕೊಟ್ಟಿದ್ವಿ, ಮಧ್ಯದಲ್ಲಿ 2 ಡ್ರಾವರ್ಸ್ ನ ಕೊಟ್ಟಿದ್ದೀವಿ. ಸೊ ನೀವು ನೋಡ್ಬೋದು ಹತ್ರ ಬಂದು ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಫಿನಿಶು ಅಂತ. ಮೇಲ್ಗಡೆ ಕಂಪ್ಲೀಟ್ ಆಗಿ ಎಂಡ್ ಟು ಎಂಡ್ ಲಾಫ್ಟ್ ಕೊಟ್ಟಿದ್ದೀವಿ ಸ್ಟೋರೇಜ್ಗೆ. ಬನ್ನಿ ಈಗ ನಾವು ಹೋಗೋಣ ನಮ್ಮ ಗೆಸ್ಟ್ ಬೆಡ್ರೂಮ್ಗೆ. ಸೊ ನೀವು ಇಲ್ಲಿ ಬಂದರೆ ಇದು ನಮ್ಮ ಗೆಸ್ಟ್ ಬೆಡ್ರೂಮ್. ಇಲ್ಲಿ ನಾವು ನಮ್ಮ ಗೆಸ್ಟ್ ಬೆಡ್ರೂಮ್ನಲ್ಲಿ ವಾರ್ಡ್ರೋಬ್ಸ್ನ ಮಾಡಿದ್ದೀವಿ. ಸೊ ಸ್ಮಾಲ್ ಸ್ಟಡಿ ಏರಿಯಾ ಕೊಟ್ಟಿದ್ದೀವಿ, ಎಲ್ ಶೇಪಲ್ಲಿ ಕಂಟಿನ್ಯೂಸ್ ಆಗಿ ಲಾಫ್ಟ್ ಕೊಟ್ಟಿದ್ದೀವಿ ಸ್ಟೋರೇಜ್ಗೆ. ಇಲ್ಲಿ ನಮ್ಮದು ಬ್ಯಾಲ್ಕನಿ ಇದೆ. ಇದು ನಮ್ಮ ಡ್ರೆಸ್ಸಿಂಗ್ ಏರಿಯಾ. ಆ ಸಿಂಪಲ್ ಮಿನಿಮಲಿಸ್ಟಿಕ್ ಆಗಿ ಇಲ್ಲಿ ಒಂದು ಓಪನ್ ಯೂನಿಟ್ ಕೊಟ್ಟಿದ್ದೀವಿ ವಿತ್ 2 ಡ್ರಾವರ್ಸ್ ಅಂಡ್ ದ ಮಿರರ್. ಇಲ್ಲಿ ಮಿರರ್ ಕೊಟ್ಟಿದ್ದೀವಿ. ಸೊ ಬನ್ನಿ ನಮ್ಮ ಪ್ರಾಜೆಕ್ಟ್ 1ನ 2ನೇ ಮನೆ ನಮ್ಮ ಪ್ರಾಜೆಕ್ಟ್ ಮ್ಯಾನೇಜರ್ ಸುರೇಶ್ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಇವಾಗ ಫಸ್ಟ್ ಫ್ಲೋರ್ ನೋಡಿದ್ರಿ, ಈಗ ಸೆಕೆಂಡ್ ಫ್ಲೋರ್ ನೋಡೋಣ ಬನ್ನಿ. ಹಾಯ್ ಮ್ಯಾಮ್, ನಮಸ್ಕಾರ. ಥ್ಯಾಂಕ್ ಯು. ಸೊ ಬನ್ನಿ, ಇದು ಕಂಪ್ಲೀಟ್ಲಿ ಇದು ಇನ್ಫಾರ್ಮಲ್ ಲಿವಿಂಗ್ ಅಂತ ಹೇಳ್ತೀವಿ ಇದಕ್ಕೆ. ಇನ್ಫಾರ್ಮಲ್ ಲಿವಿಂಗ್? ಇನ್ಫಾರ್ಮಲ್ ಲಿವಿಂಗ್ ಅಂತ. ಸಿ ವೆನ್ ವಿ ಎಂಟರ್ ದ ಹೌಸ್, ಲೈಕ್ ಮೊದಲೆಲ್ಲ ನಮಗೆ ವರೆಂಡಾ ಅಂತ ಎಲ್ಲ ಏನ್ ಬರ್ತಿತ್ತು, ಅದನ್ನ ನೌ ಡೇಸ್ ವಿ ಕಾಲ್ ಇಟ್ ಅಸ್ ಇನ್ಫಾರ್ಮಲ್ ಲಿವಿಂಗ್. ಸಿ ಎನಿ ಗೆಸ್ಟ್ ಯಾರ್ಯಾರು ಬರ್ತಾರೆ ಅವರೆಲ್ಲ ಇಲ್ಲಿ ಲೈಕ್ ದೇ ಕ್ಯಾನ್ ಸಿಟ್ ಅಂಡ್ ದೇ ಕ್ಯಾನ್ ವೆಯ್ಟ್. ಓಕೆ, ಸೊ ಆ ಥರದ್ದು ದಿಸ್ ಇಸ್ ದ ಇನ್ಫಾರ್ಮಲ್ ಲಿವಿಂಗ್. ಸೊ ಇದ್ರಲ್ಲಿ ಏನಂದ್ರೆ ಲೈಕ್ ತುಂಬಾ ಏನು ಟೂ ಮಚ್ ಥಿಂಗ್ಸ್ ಏನು ನಾವು ಇನ್ವಾಲ್ವ್ ಮಾಡಿಲ್ಲ ಇದರಲ್ಲಿ. ಆಸ್ ಸೂನ್ ಆಸ್ ಎಂಟರ್ ದ ಹೌಸ್ ಅಂತ ಅಂದ್ರೆ ಸಿ ದಿಸ್ ಇಸ್ ದ ಫಾಯರ್ ಯೂನಿಟ್. ಓಕೆ,
ಸೊ ಯು ಕ್ಯಾನ್ ಅಂದ್ರೆ ಎಂಟ್ರಿ ಆದ ತಕ್ಷಣ ಒಳ್ಳೆ ಲುಕ್ ಕೊಡುತ್ತೆ. ಎಸ್ ಎಸ್ ಹೌದೌದು. ಅಂಡ್ ಆಲ್ಸೋ ಒಂದು ಮಿರರ್ ಇದೆ ಅಂಡ್ ರಾಫ್ಟರ್ ಅಂಡ್ ದಿಸ್ ಇಸ್ ಆಲ್ಸೋ ಪ್ರೀ ಪಾಲಿಶ್ಡ್ ವಿನೀರ್. ಇದು ಇದೆಲ್ಲ ಏನ್ ನೋಡ್ತಾ ಇದ್ದೀರಾ, ಇದು ಕಂಪ್ಲೀಟ್ಲಿ ವಿನೀರ್. ಇದು ಸೊ ಇದು ಲೈಕ್ ಇದು ನೋಡಿ, ಇದ್ರಲ್ಲೂ ಕೂಡ ನಾವು ಜಾಸ್ತಿ ಹೆವಿ ಮಾಡಿಲ್ಲ ಇದಕ್ಕೆ. ಇವನ್ ಇದಕ್ಕೆ ಮೇ ಬಿ ನಾವು ಪ್ರೊಫೈಲ್ ಲೈಟು ಹಾಕ್ಬೋದಿತ್ತು, ಅಥವಾ ಅದನ್ನು ಟೂ ಮಚ್ ಅನ್ನೋ ತರಕ್ಕೆ ಅನಿಸ್ತಾ ಇತ್ತು. ಸೊ ಇದ್ರಲ್ಲಿ ಏನಂತಂದ್ರೆ ಲೈಕ್ ವೆರಿ ಸೆಟಲ್ಡ್ ಆಗಿ ವೆರಿ ಸೋಬರ್ ಆಗಿ ಕಾಣಿಸ್ಲಿ ಅಂತಾನೆ ಇದೇ ತರನೇ ಲೈಕ್ ಇಂಟೆನ್ಷನಲಿ ಎಲ್ಲದನ್ನು ಡಿಸೈನ್ ಮಾಡಿ ಪ್ರೆಸೆಂಟ್ ಮಾಡಿದ್ವಿ. ನೆಕ್ಸ್ಟ್ ಇಲ್ಲಿ ಒಂದು ದಿಸ್ ಆಲ್ಸೋ ಟೆಕ್ಸ್ಚರ್ ಪೇಂಟ್ ಆಕ್ಚುಲಿ. ಇದು ಅಲ್ವಾ, ಇದು ಟೆಕ್ಸ್ಚರ್ ಪೇಂಟ್ ನೋಡಿ. ಲೈಕ್ ಟಚ್ ಅಂಡ್ ಫೀಲ್ ನೋಡಿದ್ರೆ ನಿಮ್ಗೆ ಅದು ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇವನ್ ವಿಜುವಲಿ ನೋಡಿದ್ರು ನಿಮ್ಗೆ ಅಷ್ಟು ಲೈಕ್ ಸಾಕಷ್ಟು ಡಿಫ್ರೆನ್ಸ್ ಅನ್ಸುತ್ತೆ. ಮೇ ಬಿ ನೀವು ವಿಜುವಲಿ ನೋಡಿದ್ರೆ ಇದನ್ನ ವಾಲ್ ಪೇಪರ್ ಅನ್ಕೊಳ್ಬಹುದು, ಜಸ್ಟ್ ರೆಗ್ಯುಲರ್ ಪೇಂಟ್ ಅನ್ಕೊಳ್ಬಹುದು, ಸಾಕಷ್ಟು ಅನ್ಕೋಬಹುದು. ಬಟ್ ಇದು ಆಕ್ಚುಲಿ ಟೆಕ್ಸ್ಚರ್ ಪೇಂಟ್. ಇಟ್ಸ್ ಅ ವೆರಿ ಯುನಿಕ್ ಒನ್. ಇದು ಸ್ಯೂಡ್ ಫಿನಿಶ್ ಅಂತ ಹೇಳ್ತೀವಿ ನಾವು ಇದಕ್ಕೆ. ಓಕೆ, ಅಂಡ್ ವೆನ್ ನೈಸ್ ಒಂದು ಪಿಕ್ಚರ್ ಲೈಕ್ ಫೋಟೋ ಫ್ರೇಮ್ ಹಾಕಿದೀವಿ. ಅಂಡ್ ದಿಸ್ ಒನ್ ಆಲ್ಸೋ ಇಸ್ ಲೈಕ್ ಇದು ಟೀ ಕುಡ್ ಬೀಡಿಂಗ್ ಇದು. ಸೊ ಲೈಕ್ ಓವರ್ ಆಲ್ ಇದು ಈ ವಾಲ್ನ ಕಂಪ್ಲೀಟ್ಲಿ ಎಲ್ಲೂ ನಾವು ಎಂಟಿನೂ ಬಿಟ್ಟಿಲ್ಲ. ಆ್ಯಂಡ್ ಆಲ್ಸೋ ತುಂಬ ಲೈಕ್ ಹೆವಿ ಅನ್ನೋ ಥರಕ್ಕೂ ನಾವು ಇದನ್ನು ಪ್ರೆಸೆಂಟ್ ಮಾಡ್ತಾ ಇಲ್ಲ. ಓಕೆ, ಆ್ಯಂಡ್ ಇಫ್ ಯು ಲುಕ್ ಅಟ್ ದಿಸ್ ಫಾಲ್ ಸೀಲಿಂಗ್, ಇದರಲ್ಲೂ ಅಷ್ಟೇ. ಈಗ ನಾವೆಲ್ಲ ಇಲ್ಲೇನು ಲೈಟ್ಸ್ ಯೂಸ್ ಮಾಡ್ತಾ ಇದೀವಲ್ಲ, ಅದು ಸೊ ಇಟ್ಸ್ ಅ ಯುನಿಕ್ ಟೈಪ್ ಲೈಕ್ ಸ್ಟೈಲ್ ಆಫ್ ಲೈಟ್ಸ್ ಅಲ್ವಾ, ಸ್ವಲ್ಪ ಡಿಫರೆಂಟ್ ಆಗಿದೆ. ಹೌದೌದು. ಇದೆಲ್ಲ ಏನಿದೆಯಲ್ಲ, ಇದೆಲ್ಲ ಲೇಸರ್ ಲೈಟ್ ಅಂತ ಹೇಳ್ತೀವಿ ಇದಕ್ಕೆ. ಓಕೆ, ಈ ರೆಕ್ಟಾಂಗಲ್ ಶೇಪ್ ನಲ್ಲಿ ಏನ್ ಕಾಣಿಸ್ತಾ ಇದೆ ಇದೆಲ್ಲದನ್ನು ಲೇಸರ್ ಲೈಟ್ ಇದು. ಅಂಡ್ ಆಲ್ ಅರೌಂಡ್ ಏನ್ ಬರ್ತಾ ಇದೆ ಅದು ಕೋ ಲೈಟ್. ಆ ಸೈಡ್ ಅಲ್ಲಿ ಏನ್ ಬರ್ತಾ ಇದೆಯಲ್ಲ ಯೆಲ್ಲೋ ಕಲರ್, ವಾಮ್ ವೈಟ್ ಕಲರ್ ಅಂತ ಹೇಳ್ತೀವಿ ಅದಕ್ಕೆ. ಸೊ ಅದೆಲ್ಲ ಬಂದು ಕೋ ಲೈಟ್ ಅದು. ಅಂಡ್ ಇದೇನು ಸ್ಪಾಟ್ ಲೈಟ್ ಬ್ಲಾಕ್ ಕಲರ್ ಏನ್ ಕಾಣಿಸ್ತಾ ಇದೆಯಲ್ಲ ಇದು ಸೈಡ್ ಅಲ್ಲಿ, ಸೊ ದಟ್ ಈಸ್ ಸಿಲಿಂಡ್ರಿಕಲ್ ಲೈಟ್ ಅಂತ ಹೇಳ್ತೀವಿ ಅದಕ್ಕೆ. ಓಕೆ, ಇದೆಲ್ಲ ಓವರ್ ಆಲ್ ನಾವೇನಂತಂದ್ರೆ ಇವನ್ ನಾವು ಡಿಸೈನ್ ಮಾಡೋ ಟೈಮ್ ನಲ್ಲಿ ಸೊ ವಿ ಥಿಂಕ್ ಅಬೌಟ್ ಇಟ್ ಲೈಕ್ ಎಷ್ಟು ಲೈಟ್ ಬೇಕು, ಏನೇನೆಲ್ಲ ಬೇಕು, ಅದು ಟೂ ಮಚ್ ಆಗುತ್ತಾ ಇಲ್ಲ ತುಂಬ ಲೆಸ್ ಆಗುತ್ತಾ, ಎವ್ರಿಥಿಂಗ್ ವಿ ವಿಲ್ ಪ್ಲಾನ್ ಅಕಾರ್ಡಿಂಗ್ಲಿ. ಅಂದ್ರೆ ಅವ್ರ ಹತ್ರ ಡಿಸ್ಕಸ್ ಮಾಡಿ ಅವ್ರ ಕಾಂಬಿನೇಷನ್. ಫಸ್ಟ್ ಥಿಂಗ್ ನಮ್ದು ಡಿಸೈನ್ ಫಿಲಾಸಫಿ ಅಥವಾ ನಮ್ದು ಡಿಸೈನ್ ಫ್ಲೋ ಹೆಂಗಿರುತ್ತೆ ಅಂತಂದ್ರೆ, ಯೂಶಲಿ ಕಸ್ಟಮರ್ ನಮ್ಗೆ ಹೇಳ್ತಾರೆ ನನಗೆ ಈ ಥರ ಬೇಕಿದೆ ಅಂತ. ಅವ್ರ ರಿಕ್ವೈರ್ಮೆಂಟ್ ಹೇಳ್ತಾರೆ ಫಸ್ಟು. ಅವ್ರ ರಿಕ್ವೈರ್ಮೆಂಟನ್ನು ನಾವು ಲೈಕ್ ಅದನ್ನು ಹೆಂಗೆ ರಿಯಾಲಿಟಿ ಕನ್ವರ್ಟ್ ಮಾಡೋದು ಆ್ಯಂಡ್ ವಿತ್ ಲೈಕ್ ಆಸ್ಥೆಟಿಕಲಿ ಹೆಂಗೆ ಕಾಣಿಸ್ಬೇಕು, ಎಷ್ಟು ಚೆನ್ನಾಗಿ ಕಾಣಿಸ್ಬೇಕು, ಇದನ್ನೆಲ್ಲ ನೋಡಿ ಆ್ಯಂಡ್ ಅದಾದ್ರ ಮೇಲ್ಗಡೆ ನಾವು ಫರ್ದರ್ ಅವ್ರಿಗೆ ಗೈಡ್ ಮಾಡ್ತೀವಿ. ಎಕ್ಸಿಕ್ಯೂಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ನಾವೇನು ಮಾಡ್ತೀವಿ, 3D ಡಿಸೈನ್ ಎಲ್ಲ ಮಾಡಿ ತೋರಿಸ್ತೀವಿ ನಾವು ಅವರಿಗೆ. ಸೊ ದಟ್ ಅದು ಅವ್ರಿಗೆ ಲೈಕ್ ಹೆಲ್ಪ್ಫುಲ್ ಆಗುತ್ತೆ. ಸೊ ಇಲ್ಲಿವರೆಗೂ ನೀವು ಇನ್ಫಾರ್ಮಲ್ ಲಿವಿಂಗ್ ನೋಡಿದ್ರಿ. ಓಕೆ, ಲೆಟ್ಸ್ ಮೂವ್ ಆನ್ ಟು ಫಾರ್ಮಲ್ ಲಿವಿಂಗ್. ಫಾರ್ಮಲ್ ಲಿವಿಂಗ್ ಅಥವಾ ಲೈಕ್ ಲಿವಿಂಗ್ ಏರಿಯಾ. ಮೋಸ್ಟ್ ಆಫ್ ದ ಹೌಸಸ್ನಲ್ಲಿ ಏನಂತಂದರೆ ಲಿವಿಂಗ್ ಏರಿಯಾ ಮಾತ್ರನೇ ಇರುತ್ತೆ. ಮೇ ಬಿ ಅಪಾರ್ಟ್ಮೆಂಟ್ಗಳೆಲ್ಲ ಏನು ಬರುತ್ತೆ, ಆಮೇಲೆ ಈಗ ಇವನ್ ಇಂಡಿಪೆಂಡೆಂಟ್ ಹೌಸ್ ಕಟ್ಟಿದಾಗ್ಲೂ ಕೂಡ ಯಾರು ಈ ಥರ ಪ್ಲಾನ್ ಮಾಡಿರಲ್ಲ. ಅದು ಇಟ್ಸ್ ವೆರಿ ರೇರ್ ಕೇಸ್. ಎಂಟ್ರಿ ಆದ ತಕ್ಷಣ ಹಾಲ್ ಇರುತ್ತೆ. ಕರೆಕ್ಟ್, ಯೂಶಲಿ ಹಾಲ್ ಇರುತ್ತೆ. ಡೈರೆಕ್ಟ್ಲಿ ನೀವು ಎಂಟ್ರಿ ಆದ್ರೂ ಕೂಡಲೇ ಇದರ ಒಂದು ಸ್ಮಾಲ್ ಫಾಯರ್ ಇರುತ್ತೆ. ಫಾಯರ್ನಲ್ಲಿ ಏನಂದರೆ ಯಾರು ಗೆಸ್ಟ್ ಬಂದರೆ ಯಾರು ಕೂರೋದಕ್ಕಾಗಲ್ಲ. ಸೊ ಈ ಥರ ಇನ್ಫಾರ್ಮಲ್ ಲಿವಿಂಗು ಫಾರ್ಮಲ್ ಲಿವಿಂಗ್ ಮಾಡಿದಾಗ ಏನಾಗುತ್ತೆ, ಬೆನಿಫಿಟ್ ಏನಾಗುತ್ತೆ, ಕೆಲವೊಬ್ಬರನ್ನ ಇಲ್ಲಿವರೆಗೂ ಎಂಟ್ರಿ ಮಾಡ್ಬೋದು. ಇನ್ನು ಕೆಲವೊಬ್ಬರು ಅಲ್ಲೇ ರಿಸ್ಟ್ರಿಕ್ಟೆಡ್ ಏನಿರುತ್ತೆ ಅಲ್ಲಿ ಬರ್ತಾರೆ, ಲೈಕ್ ಅವರು ಅಲ್ಲಿ ಏನಿದೆ ಡಿಸ್ಕಷನ್ ಮುಗಿಸ್ಕೊಂಡು ಹೋಗ್ಬೋದು. ಆ ಥರ ಕಾನ್ಸೆಪ್ಟಿಗೆ ಅಂತ ಅಂದ್ಬಿಟ್ಟು ಇದು ಲೈಕ್ ಇಟ್ಸ್ ಅ ನ್ಯೂ ಟ್ರೆಂಡಿಂಗ್ ಕಾನ್ಸೆಪ್ಟ್ ಇದೆ ಆ್ಯಕ್ಚುಲಿ. ಇದು ಯಾವ ರೀತಿ ಡಿಸೈನ್ ಮಾಡ್ಕೊಂಡಿದ್ದೀರಾ ಇದನ್ನ? ಇದೆಲ್ಲ ಕಂಪ್ಲೀಟ್ಲಿ ಮಾಡರ್ನ್ ಲೈಕ್ ಕಾಂಟೆಂಪ್ರರಿ ಡಿಸೈನ್ ಅಂತ ಹೇಳ್ತೀವಿ. ಯೂಶಲಿ ಫಸ್ಟ್ ಫರ್ನಿಚರ್ನ ನಾವು ಡಿಸೈನ್ ಮಾಡ್ತೀವಿ. ಓಕೆ, ಫಸ್ಟ್ ಫರ್ನಿಚರ್ ಡಿಸೈನ್ ಮಾಡ್ತೀವಿ. ಫರ್ನಿಚರ್ಗೆ ಯಾವ್ಯಾವ ಕಲರು ಏನು ಅದೆಲ್ಲ ಅದ್ರ ಮೇಲ್ಗಡೆ ಯಾವುದು ಫೈನಲ್ ಮಾಡ್ತೀವಿ ಬೇಸ್ಡ್ ಆನ್ ದ ಫರ್ನಿಚರ್ ಕಲರ್. ಓಕೆ, ರಿಮೈನಿಂಗ್ ವಾಲ್ ಕಲರ್ ಆಗಿರಲಿ, ಕರ್ಟನ್ ಕಲರ್ ಆಗಲಿ, ಅಥವಾ ಇದನ್ನೆಲ್ಲ ನಾವು ಸಾಫ್ಟ್ ಫರ್ನಿಶ್ ಅಂತ ಹೇಳ್ತೀವಿ. ಈ ಸೋಫಾ ಮತ್ತು ಕರ್ಟನ್ ಇವೆಲ್ಲ ಏನು ಬರುತ್ತಲ್ಲ ಇದು, ಇದ್ರದ್ದೆಲ್ಲ ಕಲರ್ನ ಆ ಫ್ಲೋ ಥ್ರೂನ ಮ್ಯಾಚ್ ಮಾಡ್ತೀವಿ ನಾವು ಅದನ್ನು. ಸೊ ದಿಸ್ ಇಸ್ ಟಿವಿ ಯೂನಿಟ್. ಓಕೆ, ಇದೆಲ್ಲ ಬಂದು ನೋಡಿ, ಬೇಸ್ ಯೂನಿಟ್ ಏನು ಬರುತ್ತೆ ಇದೆಲ್ಲದನ್ನು ಪ್ರೀ ಪಾಲಿಶ್ಡ್ ವಿನೀರ್ ಯೂಸ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಗೋಲ್ಡ್ ಬ್ರಷ್, ಇದರಲ್ಲಿ ಪ್ರೊಫೈಲ್ ಶಟರ್. ಇದು ಇಲ್ಲೆಲ್ಲೂ ರೆಗ್ಯುಲರ್ ಶಟರ್ ಯಾವುದೂ ಇಲ್ಲ ಇಲ್ಲಿ. ಸೊ ಇದೇನಂತಂದರೆ ಅಲ್ಯೂಮಿನಿಯಂ ಪ್ರೊಫೈಲ್ ಶಟರ್ ವಿತ್ ಗ್ಲಾಸ್ ಬರುತ್ತೆ. ಇನ್ನು ಬ್ಯಾಕ್ ಪ್ಯಾನಲ್ಲಿಗೆ ವಿ ಯೂಸ್ಡ್ ಲ್ಯಾಮಿನೇಟ್ ಟೀ ಪ್ರೊಫೈಲ್ ಅಂತ ಹೇಳ್ತೀವಿ ಇದಕ್ಕೆ. ಸೊ ದಟ್ ಅದು ಸ್ವಲ್ಪ ಎನ್ಹಾನ್ಸ್ ಮಾಡುತ್ತೆ, ಅದು ಬ್ಯೂಟಿನ ಎನ್ಹಾನ್ಸ್ ಮಾಡುತ್ತೆ. ಹೌದು. ಅಂಡ್ ಆಲ್ಸೋ ಇಲ್ಲಿ ಬೋತ್ ಸೈಡ್ ನಮ್ದು ಕೋಲೈಟ್ ಬರುತ್ತೆ. ಸೊ ಲೈಟಿಂಗ್ ಕೂಡ ಇದೆ ಇದಕ್ಕೆ. ಬೋತ್ ಸೈಡ್ ಕೋಲೈಟ್ ಪ್ರೊವಿಷನ್ ಮಾಡಿದೀವಿ. ಅಂಡ್ ಇನ್ ಬಿಟ್ವೀನ್ ನಾವು ಇದೇನಿದೆ ಅಲ್ಲ, ಇದು ಕಸ್ಟಮೈಸ್ಡ್ ವಾಲ್ ಪೇಪರ್ ಇದೆ. ಈಗ ನೋಡಿ, ವಾಲ್ ಪೇಪರ್ ಏನು ಕಸ್ಟಮೈಸ್ಡ್ ವಾಲ್ ಪೇಪರ್ ಇತ್ತಲ್ಲ ಇದು, ಸೊ ಇದರಲ್ಲಿ ಏನು ಗ್ರೀನ್ ಟಿಂಜ್ ಏನು ಬರ್ತಾ ಇದೆ, ಸೇಮ್ ಥಿಂಗ್ ಅದನ್ನು ನಾವಿಲ್ಲಿ ಇದಕ್ಕೂ ಯೂಸ್ ಮಾಡ್ಕೊಂಡಿದ್ದೀವಿ. ಇದನ್ನ ಶಿಯರ್ ಅಂತ ಹೇಳ್ತೀವಿ. ಈಗ ನಮ್ದೇನು ಕರ್ಟನ್ ಏನು ಬರ್ತಾ ಇದೆಯಲ್ಲ ಇದು, ಅದು ಕರ್ಟನ್ ಬರುತ್ತೆ. ಇಲ್ಲಿ ಇದೇನು ಬರುತ್ತೆ ಇನ್ಸೈಡ್ನಲ್ಲಿ ಏನು ಬರುತ್ತೆ ಇದು, ಸೊ ಇದು ಶಿಯರ್ ಅಂತ ಹೇಳ್ತೀವಿ. ಇದೂ ಅದೇ ಫ್ಲೋ ಥ್ರೂನಲ್ಲಿ ಅದೇ ಲೈಕ್ ಕಲರ್
ಥೀಮಲ್ಲೇ ಕ್ಯಾರಿ ಮಾಡಿದ್ದೀವಿ. ಸೊ ಅದಾದ್ರ ಮೇಲೆ ಇದು ಒಂದು ಲೈಕ್ ಶೋ ಯೂನಿಟ್, ಲೈಕ್ ಒಂದು ಡಿಸ್ಪ್ಲೇ ಯೂನಿಟ್ ಥರ ಒಂದು ಮಾಡಿದ್ದೀವಿ. ಸೊ ಅದು ಕಸ್ಟಮರ್ ಕೇಳಿದ್ರೆ ನಮಗೆ ಸಾಕಷ್ಟು ಒಂದಷ್ಟು ಕಲೆಕ್ಷನ್ಸ್ ಇದ್ದಾವೆ, ಕಿಡ್ಸ್ದೆಲ್ಲ ಟಾಯ್ಸ್ ಎಲ್ಲ ಇಟ್ಕೊಳ್ಳೋದಕ್ಕಿಂತದ್ದೆಲ್ಲ ಅದನ್ನು. ಸೊ ಅದಕ್ಕೆ ಇದೊಂದು ಯೂನಿಟ್ ಒಂದು ಮಾಡ್ಕೊಂಡಿದ್ದೀವಿ. ದೆನ್ ನೋಡಿ ಸೇಮ್ ಕಲರ್ ಥೀಮ್ ಏನಿದೆ, ಈ ಕಡೆ ಅನದರ್ ವಿಂಡೋ ಇದೆ ಇದು. ಸೊ ಇಲ್ಲಿ ಕೂಡ ಸೇಮ್ ಕರ್ಟೈನ್ ಮತ್ತು ಇದು ಮತ್ತು ಈವನ್ ನಮ್ಮ ಸಾಫ್ಟ್ ಫರ್ನಿಷಿಂಗ್ ಸೋಫಾ ಏನು ಬರ್ತಾ ಇದೆ ಇದು ಕೂಡ ಸೇಮ್ ಕಲರ್ ಇದೆ. ಆ್ಯಂಡ್ ಆಲ್ಸೋ ಈ ಕಾರ್ನರಲ್ಲಿ ಏನು ಬರ್ತಾ ಇದೆ ಇಲ್ಲೂ ಕೂಡ ಒಂದು ಪ್ಯಾನ್ಲಿಂಗ್ ಮಾಡ್ಕೊಂಡಿದ್ದೀವಿ ನಾವಿದು. ಇಲ್ಲಿ ವುಡನ್ ನಮ್ಮ ವಿನೀರ್ ಆ್ಯಂಡ್ ಲ್ಯಾಮಿನೇಟ್ ಫಿನಿಶ್ದು. ಸೊ ಈ ಪ್ಯಾನೆಲ್ ಯಾಕೆ ಮಾಡ್ಕೊಂಡಿದ್ದು ಅಂದರೆ ಡಿಸೈನ್ ಜಸ್ಟ್ ಫಾರ್ ಎಸ್ಥೆಟಿಕ್ ಪರ್ಪಸ್ ಅಷ್ಟೇ ಇದು. ಓಕೆ, ಬೇರೆ ಇನ್ನೇನಿಲ್ಲ ಇದರಲ್ಲಿ. ಸೊ ಅಲ್ಟಿಮೇಟ್ಲಿ ಏನಂದರೆ ಡಿಸೈನ್ ಸ್ವಲ್ಪ ಎನ್ಹಾನ್ಸ್ ಆಗಬೇಕು. ಈವನ್ ಇಫ್ ಯು ಕ್ಯಾನ್ ಲುಕ್ ಅಟ್ ಇಟ್, ಸೊ ಇದು ಕೂಡ ಟೆಕ್ಸ್ಚರ್ ಪೇಂಟ್ ಇದು ಸೂಡ್ ಫಿನಿಶ್ ಇದು, ನಾಟ್ ರೆಗ್ಯುಲರ್ ಪೇಂಟ್ ಅಲ್ಲ ಇದು. ಸೊ ನೋಡಿ ಮೇಲೆ ನೋಡಿದ್ರೆ ಇದು ನಿಮ್ದು ಮ್ಯಾಗ್ನೆಟಿಕ್ ಟ್ರ್ಯಾಕ್ ಲೈಟ್ ಅಂತ ಹೇಳ್ತೀವಿ ಇದಕ್ಕೆ. ಈ ಸ್ಟ್ರೇಟ್ ಲೈನ್ ಏನ್ ಕಾಣಿಸ್ತಾ ಇದೆಯಲ್ಲ ಇದು ಮ್ಯಾಗ್ನೆಟಿಕ್ ಟ್ರ್ಯಾಕ್ ಲೈಟ್ ಇದು. ಆಮೇಲೆ ಇದೆಲ್ಲ ಫೋಕಸ್ ಲೈಟ್ ಇದು. ಈಗ ಫಾರ್ ಎಕ್ಸಾಂಪಲ್ ನಾನು ಏನೋ ಫೋಟೋ ಫ್ರೇಮ್ ಇಟ್ಬಿಟ್ಟು ಅಲ್ಲಿಗೆ ಫೋಕಸ್ ಮಾಡ್ಲಿಕ್ಕೆ ಅಂತ ಅಂದ್ಬಿಟ್ಟು ದಟ್ ಇಸ್ ದ ಪರ್ಪಸ್ ಅದು ಆಕ್ಚುಲಿ. ಸೊ ಅದನ್ನ ಅಲ್ಲಿಗೆ ಪ್ಲಾನ್ ಮಾಡಿದೀವಿ. ಇನ್ನು ಉಳಿದಿದ್ದೆಲ್ಲ ಅದೆಲ್ಲ ಬೇರೆ ಏನು ಸ್ಕ್ವೇರ್ ನಮ್ಮ ರೆಕ್ಟಾಂಗಲ್ ಶೇಪ್ನಲ್ಲಿ ಏನು ಬರ್ತಾ ಇದೆ ಅದೆಲ್ಲದನ್ನು ನಿಮ್ದು ಲೇಸರ್ ಲೈಟ್ಸ್ ಅಂತ ಹೇಳ್ತೀವಿ. ಫ್ಯಾನ್ಸ್ ಕೂಡ ನಾವೇ ಅದನ್ನು ಪ್ರೊವೈಡ್ ಮಾಡಿದ್ದು ಈ ಕಸ್ಟಮರಿಗೆ. ಫ್ಯಾನ್ಸ್ ಕೂಡ ವುಡನ್ ಕಲರ್ ಏನಿದೆಯಲ್ಲ, ಇವನ್ ವಿ ಮೇಂಟೈನ್ ದ ಸೇಮ್ ಕಲರ್ ಥಿಂಗ್ ಇವನ್ ಫಾರ್ ದ ಫ್ಯಾನ್ ಆಲ್ಸೋ. ಫ್ಯಾನಿಗೂ ಕೂಡ ಸೇಮ್ ಕಲರ್ ನಾವು ಮೇಂಟೈನ್ ಮಾಡಿದ್ವಿ. ಲೆಟ್ಸ್ ಮೂವ್ ಆನ್ ಟು ಕಿಚನ್. ಸೊ ದಿಸ್ ಇಸ್ ದ ಕಿಚನ್ ಏರಿಯಾ. ಇದು ನೋಡಿ ಇಲ್ಲಿ ಪ್ಯಾನ್ಲಿಂಗ್ ಕೂಡ ನಾವು ಲೈಕ್ ಪ್ರೀ ಪಾಲಿಶ್ಡ್ ವಿನೀರ್ನಲ್ಲೇ ಪ್ಯಾನ್ಲಿಂಗ್ ಮಾಡ್ಕೊಂಡಿದ್ದೀವಿ. ಸೊ ಇದು ಬಂದು ಒಂದು ಎಲ್ ಶೇಪ್ ಕಿಚನ್ ಇದೆ. ಓಕೆ, ಸೊ ಬೇಸ್ ಯೂನಿಟ್ ಎಲ್ಲ ಬಂದು ನಾವು ಲೈಕ್ ಪ್ರೀ ಪ್ರೆಸ್ಡ್ ಆಕ್ರಿಲಿಕ್ ಯೂಸ್ ಮಾಡಿದ್ದೀವಿ ಇದಕ್ಕೆ. ಇಟ್ಸ್ ಅ ಪ್ರೀಮಿಯಂ ಆಕ್ರಿಲಿಕ್ ಇದು ಆಕ್ಚುಲಿ. ಸೊ ಅದ್ರ ಮೇಲ್ಗಡೆ ಕೌಂಟರ್ ಬಂದ್ಬಿಟ್ಟು ನಮ್ದು ಕ್ವಾಡ್ಸ್ ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ದೆನ್ ಟೈಲ್ ಕೂಡ ವಿ ಪ್ರೊವೈಡೆಡ್. ಅದಾದ್ರ ಮೇಲೆ ನೋಡಿ ವಾಲ್ ಯೂನಿಟ್ ನಲ್ಲಿ ಎಂಟೈರ್ ವಾಲ್ ಯೂನಿಟ್ ಏನಿದೆಯಲ್ಲ ಇದು ನೋಡಿ, ಇದು ಬ್ಲ್ಯಾಕ್ ಪ್ರೊಫೈಲ್ ಶಟರ್ ಇದೆ ವಿತ್ ಬ್ಲ್ಯಾಕ್ ಟಿಂಟೆಡ್ ಗ್ಲಾಸ್ ಇದು. ಆ್ಯಂಡ್ ಆಲ್ಸೋ ದಿಸ್ ಇಸ್ ಆಲ್ಸೋ ನಾಟ್ ರೆಗ್ಯುಲರ್. ಇದೇನು ರೆಗ್ಯುಲರ್ ಪ್ರೊಫೈಲ್ ಏನು ಬರ್ತದಲ್ಲ ಅದು ಇನ್ನು ಸ್ವಲ್ಪ ದಪ್ಪ ಬರುತ್ತದೆ, ವಿಡ್ತ್ ಜಾಸ್ತಿ ಬರುತ್ತೆ, ಅದು ನೋಡೋದಕ್ಕೆ ಸ್ವಲ್ಪ ಲೈಕ್ ಬಲ್ಕಿ ಅನ್ಸುತ್ತೆ. ಸೊ ನಾವೇನ್ ಮಾಡ್ತೀವಿ ಅದಕ್ಕೆ ಇದನ್ನ ಸ್ವಲ್ಪ ಸ್ಲೀಕರ್ ಒಂದು ಪ್ರೊಫೈಲ್ನ ಹಾಕೊಂಡಿದೀವಿ ಇದು. ಆಮೇಲೆ ಒಳಗಡೆ ಎಲ್ಲ ನಾವೇನಿದೆಯಲ್ಲ ಇದು ಲೈಕ್ ವುಡನ್ ಕಲರ್ದೇನೆ ಲ್ಯಾಮಿನೇಟ್ ಯೂಸ್ ಮಾಡ್ಕೊಂಡಿದೀವಿ. ಸೊ ಇವನ್ ನೀವು ಕ್ಲೋಸ್ ಮಾಡಿದ್ರು ಕೂಡ ಬ್ಯೂಟಿ ಹಾಗೆ ಕಾಣಿಸುತ್ತೆ. ಒಳಗಡೆ ಲೈಟಿಂಗು ಹೌದು, ಅಲ್ಲಿಗೂ ಕೂಡ ನಾವು ಪ್ರೊಫೈಲ್ ಲೈಟ್ ಯೂಸ್ ಮಾಡಿರೋದ್ರಿಂದ ಸೊ ಅದು ಪ್ರೊಫೈಲ್ ಲೈಟ್ಸ್ ಎಲ್ಲ ನಮ್ದೆಲ್ಲ ಈಗ ಫ್ಯಾಕ್ಟ್ರಿನಲ್ಲೇ ಆಗಿ ಬಂದಿರುತ್ತೆ ಇದು. ಇದನ್ನೆಲ್ಲ ನಾವೇನು ಇಲ್ಲಿ ಬಂದು ಯಾವುದನ್ನು ಮಾಡಿರಲ್ಲ ಇದು. ಓಕೆ, ಸೊ ಯಾವ್ದನ್ನ ಇಲ್ಲಿ ಮಾಡಬೇಕು ಆನ್ ಸೈಟ್ ಅಲ್ಲಿ ಯಾವ್ದು ಮಾಡಬೇಕು ಅದನ್ನ ಇಲ್ಲಿ ಮಾಡ್ತೀವಿ. ಸೊ ಇದನ್ನೆಲ್ಲ ಫ್ಯಾಕ್ಟ್ರಿಯಲ್ಲೇ ನಾವು ಮಾಡಿ ಇಲ್ಲಿ ತಗೊಂಬಂದು ಅಸೆಂಬಲ್ ಮಾಡಿರೋದು ಇದು. ಸೊ ದಟ್ ಫ್ಯಾಕ್ಟ್ರಿಯಿಂದ ಮಾಡ್ಕೊಂಡು ಬಂದ್ರೆ ಏನಾಗುತ್ತೆ, ನಮ್ದು ಫಿನಿಶಿಂಗು ಮತ್ತೆ ನಮ್ದು ಲೈಕ್ ಓವರ್ ಆಲ್ ವರ್ಕ್ ಸ್ಪೀಡ್ ಏನಾಗುತ್ತೆ ಸ್ವಲ್ಪ ಜಾಸ್ತಿ ಇರುತ್ತೆ. ಆ್ಯಂಡ್ ಕ್ವಾಲಿಟಿ ನಾವು 100% ನಾವು ಗ್ಯಾರಂಟಿ ನಾವು ಮೇಂಟೈನ್ ಮಾಡ್ಕೋಬಹುದು ಅದನ್ನ. ಓಕೆ, ಸೊ ನೋಡಿ ಈಗ ಮೇಲ್ಗಡೆ ಲಾಫ್ಟ್ ಅಲ್ಲೂ ಕೂಡ ಆಕ್ರಿಲಿಕ್ ಯೂಸ್ ಮಾಡ್ಕೊಂಡಿದೀವಿ ಇದು. ಸೊ ನೋಡಿ ಇದೆಲ್ಲ ಒಂದು ಆ್ಯಂಡ್ ಆಲ್ಸೋ ಇದೇನಾಗಿದೆ ಸ್ವಲ್ಪ ಚಿಕ್ಕದು ಅನ್ನಿಸ್ಬೋದು ನಿಮಗೆ, ಬಟ್ ವೆರಿ ಆಪ್ಟಿಮಿಸ್ಟಿಕ್ ಆಗಿ ನಾವು ಡಿಸೈನ್ ಮಾಡ್ಕೊಂಡಿದ್ದೀವಿ. ನೋಡಿ ಇಲ್ಲೇ ಸಿಂಕ್ ಇದೆ, ಸಿಂಕ್ ಆದ್ರ ಮೇಲೆ ಸ್ವಲ್ಪ ಸ್ಪೇಸ್ ಕೊಟ್ಟು ನಮ್ಮದು ಹಾಬು ಮತ್ತು ಇದು ಪೂರ್ತಿ ನಮಗೆ ವರ್ಕಿಂಗ್ ಸ್ಪೇಸ್ ಸಿಕ್ಬಿಡುತ್ತೆ ನಮಗೆ. ಇವನ್ ಈ ಡೀಟೇಲ್ ನೋಡಿದ್ರೆ ನೀವು ಸಿ ದಿಸ್ ಒನ್ ಲೈಕ್ ಏನೋ ಇದನ್ನ ನಾವು ಎಡ್ಜ್ ಪ್ರೊಫೈಲ್ ಅಂತ ಹೇಳ್ತೀವಿ ಇದಕ್ಕೆ. ಸೊ ವೆರಿ ನೈಸ್ ಲೈಕ್ ಹ್ಯಾಂಡಲ್ ಇದು. ಸೊ ನಾವು ಮೊದಲೆಲ್ಲ ಹೇಗೆ ಅಂತಂದ್ರೆ ಇದು ಸ್ವಲ್ಪ ಸ್ಟ್ರೇಟ್ ಆಗಿ ಬರ್ತಾ ಇತ್ತು, ಇದು ಸ್ವಲ್ಪ ಕರ್ವಿ ಡಿಸೈನ್ ಏನಿದೆಯಲ್ಲ ಇದು ನಿಮ್ಗೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಇದು. ಸೊ ಈ ಕರ್ವಿ ಡಿಸೈನ್ ಇಂದ ಏನು ಉಪಯೋಗ ಆಗುತ್ತೆ ಅಂದ್ರೆ ಏನಿಲ್ಲ, ನೀವು ಲೈಕ್ ಏನಾಗುತ್ತೆ ನಾವು ಹೋಲ್ಡ್ ಮಾಡೋದು ಯೂಶಲಿ ಏನಂತಂದ್ರೆ ಸೆಂಟ್ರಲ್ ಹೋಲ್ಡ್ ಮಾಡ್ತೀವಲ್ಲ ಯೂಶಲಿ ಇಲ್ಲೇ ನಮ್ದು ಯುಟಿಲಿಟಿ ಇರುತ್ತೆ. ಸೊ ಅದಕ್ಕೆ ಇಲ್ಲಿ ಮಾತ್ರ ಸಾಕು ನಮಗೆ. ಸೊ ಎಂಟೈರ್ ಪ್ರೊಫೈಲ್ ಅನ್ನು ಕೂಡ ಲೈಕ್ ಇವನ್ ಫುಲ್ ಲೆಂತ್ಗೂ ಕೂಡ ಹೊರಗಡೆ ಪ್ರೊಜೆಕ್ಟೆಡ್ ಇರುತ್ತೆ, ಆಪ್ಷನ್ ಇರುತ್ತೆ. ಬಟ್ ಈ ಆಪ್ಷನ್ ಏನೋ ಕೊಡ್ತೀವಿ ಅಂತಂದ್ರೆ ನಮ್ಗೆ ಎಷ್ಟು ನೆಸೆಸಿಟಿ ಇರುತ್ತೆ ಅಷ್ಟನ್ನು ಮಾತ್ರ ಲೈಕ್ ಅಲ್ಲಿ ಕೂಡ ಇದೆ. ಆಮೇಲೆ ಡಿಸೈನ್ ಎಲಿಮೆಂಟ್ ಕೂಡ ಇದೆ, ಬಲ್ಕಿ ಕೂಡ ಅಂತ ಅನ್ಸಲ್ಲ ನಿಮ್ಗೆ. ನೆಕ್ಸ್ಟ್ ಇಲ್ಲಿ ಒಂದು ಟಾಲ್ ಯೂನಿಟ್ ಇದೆ. ಇದು ಆಕ್ಚುಲಿ ವಿ ಪ್ಲಾನ್ಡ್ ಫಾರ್ ಕಸ್ಟಮರ್ ಪ್ಲಾನ್ಡ್ ಫಾರ್ OTG, ಈ ಮೈಕ್ರೋವೇವ್ ಅಂತ ಏನು ಬರುತ್ತೆ OTG ಮೈಕ್ರೋವೇವ್ಗೆ ಪ್ಲಾನ್ ಆಯಿತು. ಇನ್ನೂ ಅವರು ಇಟ್ಕೊಂಡಿಲ್ಲ ಇಲ್ಲಿ, ಬಟ್ ಅದು ಈ ಸ್ಟ್ಯಾಂಡರ್ಡ್ ಏನು ಮಾಡಿದೀವಲ್ಲ ನಾವಿದು ಈವನ್ ಇನ್ ಫ್ಯೂಚರ್ ಯಾವುದೇ ಮಾಡಲ್ ತೊಗೊಂಬಂದ್ರು ಫಿಟ್ಟಿನ್ ಆಗುತ್ತೆ ಆ ಥರ ಡಿಸೈನ್ ಆಗಿ ಮಾಡಿದ್ದೀವಿ ಇದು. ಇದೊಂದು ಪ್ಯಾಂಟ್ರಿ ಯೂನಿಟ್. ಇದು ಸ್ಪೆಷಾಲಿಟಿ ಲೈಕ್ ಏನೋ ಈಗ ನಿಮ್ದೇನು ಸಣ್ಣ ಸಣ್ಣ ಡಬ್ಬಿಗಳಿರುತ್ತೆ ಅಥವಾ ಕೆಲವೊಂದಷ್ಟು ಏನು ಐಟಮ್ಸ್ಗಳೇನು ಬರುತ್ತೆ ಅದು ಅಷ್ಟು ಇಲ್ಲಿ ಸ್ಟೋರ್ ಮಾಡ್ಕೋಬಹುದು, ಸ್ಟೋರ್ ಮಾಡ್ಕೋಬಹುದು. ಅಂಡ್ ಆಲ್ಸೋ ಪ್ರಾಡಕ್ಟ್ ವೈಸ್ ಕ್ವಾಲಿಟಿ ವೈಸ್ ದೇರ್ ಇಸ್ ನೋ ಪ್ರಾಬ್ಲಮ್ ಅಟ್ ಆಲ್. ತುಂಬಾ ಚೆನ್ನಾಗಿದೆ. ಇವಾಗ ಇನ್ನೊಂದು ಸ್ಟಡಿ ರೂಮ್ ಅಂತ ಒಂದು ಇದರಲ್ಲಿ ಪ್ಲಾನ್ ಆಗಿದೆ. ಸಿ ನೋಡಿ, ದಿಸ್ ಇಸ್ ಓನ್ಲಿ ಫಾರ್ ಲೈಕ್ ಎಸ್ಪೆಷಲಿ ವರ್ಕ್ ಫ್ರಮ್ ಹೋಮ್ ಅಥವಾ ಹೋಮ್ ಆಫೀಸ್ ಅಂತ ಹೇಳ್ಬೋದು ಇದನ್ನ. ಸೊ ಮನೆಯಿಂದನೇ ಲೈಕ್ ಕಂಪ್ಲೀಟ್ಲಿ ನೀವು ಸೆಟಪ್ ನೋಡ್ತಾ ಇದ್ರೆ ವಿಲ್ ಬಿ ಇನ್ಸ್ಪೈರ್ಡ್. ಸಿ ಓವರ್ ಆಲ್ ನಮ್ಮದು ಯೂನಿಟ್ ಏನು ಬರ್ತಾ ಇದೆ, ವರ್ಕಿಂಗ್ ಟೇಬಲ್ ಮತ್ತು ನಮ್ಮದು ಬ್ಯಾಕ್ ಸೈಡ್ನಲ್ಲಿ ಆ ಲ್ಯಾಕರ್ಡ್ ಗ್ಲಾಸ್ ಏನು ಬರ್ತಾ ಇದೆ ದಟ್ ಒನ್. ಓಕೆ, ನೀವು ಓವರ್ ಆಲ್ ಇಲ್ಲಿ ಸೆಟಪ್ಸ್ ಎಲ್ಲ ನೋಡ್ಕೊಳ್ಳಿ, ಕಸ್ಟಮರ್ಗೆ ತುಂಬ ಹೆಲ್ಪ್ಫುಲ್ ಆಗಿದೆ, ತುಂಬ ಚೆನ್ನಾಗಿ ಸೆಟಪ್ ಮಾಡ್ಕೊಂಡಿದ್ದಾರೆ ಇದು. ಆಮೇಲೆ ಇದೊಂದು ಲೈಕ್ ಸೀಟರ್, ಅವ್ರಿಗೆ ಯಾವಾಗಾದರೂ ತುಂಬ ಅಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು ಅಂತಂದರೆ ಲೇ ಡೌನ್ ಹಿಯರ್ ಆರಾಮಾಗಿ.
ಸೊ ಮಲ್ಕೊಂಡು ಇದು ಮಾಡ್ಬೋದು. ಆಮೇಲೆ ಇಲ್ಲಿ ಬಂದು ಒಂದು ಸ್ಟೋರೇಜ್ ಯೂನಿಟ್ ಇದೆ. ಇನ್ನು ಈ ಸೈಡ್ನಲ್ಲಿ ಒಂದು ಲಾಫ್ಟ್ ಇದೆ, ಏನಾದರೂ ಸ್ಟೋರೇಜಸ್ ಬೇಕಂತಂದರೆ ಮಾಡಿಸ್ಕೊಂಡಿದ್ದಾರೆ. ಬನ್ನಿ ಇವಾಗ ಮಾಸ್ಟರ್ ಬೆಡ್ರೂಮ್ ನೋಡೋಣ. ಮಾಸ್ಟರ್ ಬೆಡ್ರೂಮ್ ಲೈಕ್ ಇಲ್ಲಿ ಏನು ಬರ್ತಾ ಇದೆ ನಿಮಗೆ, ಒಂದು ಅಪಾಲ್ಸ್ಟರ್ಡ್ ಬೆಡ್ ಅಂತ ಹೇಳ್ತೀವಿ ಇದಕ್ಕೆ. ಬೆಡ್ ಕೂಡ ನಾವೇ ಪ್ರೊವೈಡ್ ಮಾಡಿರೋದು. ಇದು ಲೈಕ್ ಕುಷನ್ ಬೆಡ್ ಅಂತ ಹೇಳ್ಬೋದು ಇದಕ್ಕೆ. ಕುಷನ್ ಬೆಡ್ ವಿತ್ ಹೆಡ್ ಬೋರ್ಡ್ ಏನು ಬರ್ತಾ ಇದೆ ಗ್ರೀನ್ ಕಲರ್. ಸೊ ದ್ಯಾಟ್ ಒನ್. ಆಮೇಲೆ ಆ ಬ್ಯಾಕ್ ಸೈಡ್ನಲ್ಲಿ ಏನು ನೀವು ವಾಲ್ ಪೇಪರ್ ನೋಡ್ತಾ ಇದ್ದೀರಲ್ಲ, ಇದು ಕೂಡ ನಾವು ಕಸ್ಟಮೈಸ್ಡ್ ವಾಲ್ ಪೇಪರ್ ಇದೆ. ಒಳ್ಳೆ ಯುನಿಕ್ ಆಗಿ ಡಿಸೈನ್. ಹೌದೌದು, ಎವ್ರಿಥಿಂಗ್ ಇಸ್ ಲೈಕ್ ಏನೋ ನಾವೆಲ್ಲ ಫ್ಲೋ ಥ್ರೂ ಮೇಂಟೈನ್ ಮಾಡಿನೇ ಮಾಡೋದು ಇದು. ಸೊ ಇದು ಕೂಡ ಅಷ್ಟೇ ನಮ್ದು ಕಸ್ಟಮೈಸ್ ಮಾಡಿ ಆಮೇಲ್ಗಡೆ ಇದನ್ನ ಪೇಸ್ಟ್ ಮಾಡಿರೋದು. ಫಸ್ಟು ಪ್ಲೈವುಡ್ ಅಲ್ಲೆಲ್ಲ ಬ್ಯಾಕ್ ಪ್ಯಾನಲಿಂಗ್ ಎಲ್ಲ ಮಾಡಿ ಅದ್ರ ಮೇಲ್ಗಡೆ ನಾವು ಇದನ್ನ ಪೇಸ್ಟ್ ಮಾಡ್ಕೊಂಡಿರೋದು ಇದು. ಇವನ್ ಬಿಕಾಸ್ ಅದು ರೀಸನ್ ಏನಂತಂದ್ರೆ ಅಲ್ಲಿ ಕೋಲೈಟ್ ಏನು ಕೊಟ್ಟಿದ್ದೀವಲ್ಲ, ಆ ಕೋಲೈಟ್ಗೂ ನೆಸೆಸಿಟಿ ಇರುತ್ತೆ. ಸೊ ದಟ್ ಈಸ್ ದ ರೀಸನ್. ಸೊ ಅದನ್ನು ಮಾಡ್ಕೊಂಡಿದ್ದೀವಿ. ಇನ್ನು ಲೈಕ್ ಇದೆಲ್ಲ ಬಂದು ಲೈಕ್ ರೆಡಿಮೇಡ್ ನಾವೇ ಪ್ರೊವೈಡ್ ಮಾಡ್ಕೊಂಡಿದ್ದು. ಈ ಸೈಡ್ ಟೇಬಲ್ ಏನು ಬರ್ತಾ ಇದೆ ಇದು ಕೂಡ ಅಷ್ಟೇ ಹ್ಯಾಂಡ್ ಪಿಕ್ ಬನ್ನು. ಸೊ ಇವನ್ ಇಫ್ ಯು ಕಮ್ ಟು ಈ ಫಾಲ್ ಸೀಲಿಂಗ್ ಎಲ್ಲ ನೋಡಿ, ಸೇಮ್ ಕಾನ್ಸೆಪ್ಟ್. ಎಂಟೈರ್ ಫ್ಲೋರ್ನಲ್ಲಿ ವಿ ಯೂಸ್ ದ ಸೇಮ್ ಲೇಸರ್ ಲೈಟ್ನ ಯೂಸ್ ಮಾಡಿರೋದು. ಆ್ಯಂಡ್ ಇದು ಬಂದು ನೋಡಿ ಅಲ್ಲೊಂದು ಲಿಟಾನ್ ಆಯ್ತಲ್ಲ ಅದು, ಸೊ ಅದೆಲ್ಲ ಬಂದು ಮ್ಯಾಗ್ನೆಟಿಕ್ ಟ್ರ್ಯಾಕ್ ಲೈಟ್ ಅಂತ ಹೇಳ್ತೀವಿ ಅದಕ್ಕೆ. ಅದು ಒಳಗಡೆನೆ POP ಒಳಗಡೆನೆ ರಿಸೆಸ್ಡ್ ಇರುತ್ತೆ, ಒಳಗಡೆನೆ ಇನ್ಸರ್ಟ್ ಮಾಡಿ ಆಮೇಲ್ಗಡೆ ಲೈಟ್ನ ಅದು ಫಿಕ್ಸ್ ಮಾಡ್ಕೊಳ್ಳೋದು. ಫ್ಯಾನ್ ಕೂಡ ನೋಡಿ. ಸೊ ಇದನ್ನೆಲ್ಲ ಓವರ್ ಆಲ್ ಥೀಮ್ಗೆ ಮ್ಯಾಚ್ ಮಾಡಿನೇ ಯೂಸ್ ಮಾಡ್ಕೊಟ್ಟು. ಎಲ್ಲ ಸ್ವಿಂಗ್ ವಾರ್ಡ್ರೋಬ್ ಇದೆ ಇದು. ಸ್ವಿಂಗ್ ವಾರ್ಡ್ರೋಬ್, ಒಂದು ಸ್ಟಡಿ ಟೇಬಲ್ ಇದೆ, ಒಂದು ವಾಲ್ ಯೂನಿಟ್ ಇದೆ, ಮತ್ತು ಮೇಲ್ಗಡೆ ಎಲ್ಲ ಲಾಫ್ಟ್ ಇದೆ. ಇದು ನೋಡಿ, ಇದು ಸ್ವಿಂಗ್ ವಾರ್ಡ್ರೋಬ್ ಇದು. ಇವನ್ ಕೆಳಗಡೆ ಇವ್ರದ್ದೇನಂತಂದ್ರೆ ಇಲ್ಲಿ ಡ್ರಾರ್ ಪ್ರೊವೈಡ್ ಮಾಡಿದ್ದೀವಿ ಈ ಥರ. ಸೊ ಫುಲ್ಲಿ ನಾವು ಓಪನ್ ಮಾಡ್ಕೋಬೋದಿತ್ತು. ಅಂದರೆ 3 ಪಾರ್ಟ್ ಮಾಡಿದ್ದೀರಾ ಟೋಟಲ್? ಹೌದು. ಸೊ 2 ಡ್ರಾರ್ಸ್ ಇರುತ್ತೆ. ಇದು ಸ್ವಿಂಗ್ ಕಂಪ್ಲೀಟ್, ಇದು ನಮ್ದು ಸ್ವಿಂಗ್ ಶಟರ್ ಬರುತ್ತೆ. ಇವನ್ ಕಲರ್ ಕೂಡ ನೋಡಿ ನೀವು, ಈ ಗ್ರೀನ್ ಟಿಂಜು ಮತ್ತೆ ಈ ವೈಟ್ ಆ ಕಾಂಬಿನೇಷನ್ ಇದೆ. ಫ್ಲೋ ಥ್ರೂನ ಬಿಟ್ಟು ಎಲ್ಲೂ ಆಚೆ ಹೋಗಿಲ್ಲ. ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಇದ್ರಲ್ಲಿ ಏನಂತಂದ್ರೆ, ಈ ಡ್ರೆಸ್ಸರ್ ಯೂನಿಟ್ ಏನಿದೆ, ಒಂದು ಟಾಲ್ ಯೂನಿಟ್ ಪ್ರೊವೈಡ್ ಮಾಡಿದ್ದೀವಿ. ಕೆಳಗಡೆ 2 ಬೇಸ್ ಯೂನಿಟ್, 2 ಡ್ರಾರ್ಸ್ ಬರ್ತಾ ಇದೆ ಇದು. ನೆಕ್ಸ್ಟ್ ಇಲ್ಲಿ ನೋಡಿ, ಮಿರರಿಗೆ ಇದು LED ಮಿರರ್ ಅಂತ ಹೇಳ್ತೀವಿ ಇದಕ್ಕೆ. ಸೊ ವಿತ್ LED ಸ್ಟ್ರಿಪ್. ಇದನ್ನು 3 ಲೈಟಿಂಗ್ಸಲ್ಲಿ ವೇರಿಯೇಷನ್ಸ್ ಇರುತ್ತೆ. ಇದನ್ನು ಕೂಡ ಇದನ್ನು ಪ್ಲ್ಯಾನ್ ಮಾಡಿ ವಿ ಪ್ರೊವೈಡೆಡ್. ನೋಡಿ ನೀವು 3 ವೇರಿಯೇಷನ್ ನೋಡಿದ್ರಲ್ಲ, ಸೊ ಸೇಮ್ ಇದೇ ಥರನೇ ಬರುತ್ತೆ. ಯಾವ ಕಲರ್ ಬೇಕು ನಮಗೆ ಅದನ್ನು ನಾವು ಚೂಸ್ ಮಾಡ್ಕೋಬೋದು. ಲೆಟ್ಸ್ ಮೂವ್ ಆನ್ ಟು ಕಿಡ್ಸ್ ಬೆಡ್ರೂಮ್. ಒಂದು ಸ್ಮಾಲ್ ಕಿಡ್ಸ್ ಬೆಡ್ರೂಮ್, ವಿಚ್ ಇಸ್ ಇನ್ಕ್ಲೂಡಿಂಗ್ ಎವ್ರಿಥಿಂಗ್. ನೋಡಿ ಇದು ಕೂಡ ಅಷ್ಟೇ, ನಮ್ಮದು ಬೆಡ್ ಕೂಡ ಇದೆ, ಅಪಾಲ್ಸ್ಟರ್ಡ್ ಬೆಡ್ ಇದೆ, ಹೆಡ್ ಬೋರ್ಡ್. ಆ್ಯಂಡ್ ಇವನ್ ಬ್ಯಾಕ್ ಸೈಡ್ ನೀವು ನೋಡಿದ್ರೆ ಇದೇನು ಕಾಣಿಸ್ತಾ ಇದೆ, ಇದು ಲೈಕ್ ಬೀಡಿಂಗ್ ಥರ ಏನು ಕಾಣಿಸ್ತಾ ಇದೆಯಲ್ಲ, ಇದು POP ಇದೆ ಬೀಡಿಂಗ್ ಇದು. ಸೊ ಸ್ವಲ್ಪ ಇವನ್ ಕಾಸ್ಟಿಂಗ್ ವೈಸು ಕೂಡ ಕಡಿಮೆ ಆಗುತ್ತೆ, ಬಟ್ ನೀಟಾಗೂ ಕೂಡ ಫಿನಿಶ್ ಆಗುತ್ತೆ ಇದು. ಓಕೆ, ಇನ್ ಬಿಟ್ವೀನ್ ಏನಿದೆ ಅದು ಕೂಡ ವಾಲ್ ಪೇಪರ್, ಕಸ್ಟಮೈಸ್ಡ್ ವಾಲ್ ಪೇಪರ್ ಅದು. ಸೊ ಇದೆಲ್ಲ ಬಂದ್ಬಿಟ್ಟು ಲೈಕ್ ಕಂಪ್ಲೀಟ್ಲಿ ವಿ ಓನ್ಲಿ ಪ್ರೊವೈಡೆಡ್. ಸೊ ಇಲ್ಲಿ ಒಂದು ಸ್ಟಡಿ ಯೂನಿಟ್ ಮಾಡಿದ್ದೀವಿ. ಇದು ಕಂಪ್ಲೀಟ್ಲಿ ಒಂದು ವರ್ಕಿಂಗ್ ಟೇಬಲ್. ಸ್ಟೋರೇಜಿಗೆ ಏನಾದರೂ ಬೇಕಂದರೆ ಒಂದು ಓಪನ್ ಯೂನಿಟ್ ಇದೆ, ಆ್ಯಂಡ್ ಒಂದು ಸ್ವಿಂಗ್ ಶಟರ್ ಯೂನಿಟ್ ಇದೆ. ಏನಾದರೂ ಬೇಕಂದರೆ ಸ್ಟೋರೇಜ್ ಮಾಡ್ಕೊಳ್ಬೋದು. ಇದು ಕೂಡ ಅಷ್ಟೇ, ನಮ್ದೇನು ಗೋಲ್ಡ್ ಬ್ರಷ್ ಫಿನಿಶ್ ಏನಿದೆ, ಈ ಕಲರ್ ಆಫ್ ಲ್ಯಾಮಿನೇಟು ಮತ್ತು ಇದಕ್ಕೆ ಅದು ಮ್ಯಾಚ್ ಆಗಿಬಿಡುತ್ತೆ, ನೀಟಾಗಿ ಮ್ಯಾಚ್ ಆಗುತ್ತೆ. ಸೊ ದಟ್ ಈಸ್ ದ ರೀಸನ್. ಆಮೇಲೆ ಇಲ್ಲಿ ನೋಡಿ, ಇದರಲ್ಲೂ ಕೆಳಗಡೆ ನಾವು 2 ಡ್ರಾರ್ಸ್ ಇದೆ ಇದು. ಸೊ ಮೆನಿ ಟೈಮ್ಸ್ ಏನಂತಂದರೆ, ಈ ಥರ ಹಾಕಿದ್ರೆ ಇದು ಜಾಸ್ತಿ ಹೈಟು ಕೂಡ ಮಾಡ್ಬಾರ್ದು. ಇದರಲ್ಲಿ ಏನಾದರೂ ಒಂದು ಟೆಕ್ನಿಕಾಲಿಟಿ ಕೂಡ ಇದೆ. ಇದನ್ನೇನಾದ್ರೂ ಹೈಟ್ ಜಾಸ್ತಿ ಮಾಡಿದ್ರೆ ನಿಮಗೆ ಕಾಲು ಹೊಡೆಯುತ್ತೆ. ಅದನ್ನ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿ ಇದನ್ನ ಪ್ಲಾನ್ ಮಾಡಬೇಕಾದ್ರೆ, ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ. ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡಿನೇ ನಾವು ಮಾಡ್ತೀವಿ ಇದು. ಇವನ್ ಇನ್ನು ವಾರ್ಡ್ರೋಬಿಗೆ ಬಂದರೆ ನೋಡಿ, ಇದು ಕಿಡ್ಸ್ಗೆ ಇಷ್ಟ ಆಗುವಂಥ ಕಲರ್ ಇದು. ಸೊ ಈ ಲ್ಯಾವೆಂಡರ್ ಕಲರ್ ಏನು ಬರುತ್ತೆ, ಸೊ ಇದಕ್ಕೆ ವಾರ್ಡ್ರೋಬ್ಗೆ ಈ ಕಲರ್ ಹಾಕೊಂಡಿದ್ದೀವಿ ಇದು. ಇವನ್ ಪುಲ್ಔಟ್ ಕೂಡ ಕೆಳಗಡೆ ನಾವು ಕೊಟ್ಟಿದ್ದೀವಿ, ಇದು ಡ್ರಾರ್ ಪುಲ್ಔಟ್ ಬರುತ್ತೆ. ಸೊ ಇಲ್ಲೊಂದು ಅಲ್ಲೊಂದಿದೆ. ಸೊ ಇವನ್ ಮೇಲ್ಗಡೆ ಏನು ಎಲ್ ಶೇಪ್ನಲ್ಲಿ ಏನು ಲಾಫ್ಟ್ ಕಾಣಿಸುತ್ತೆ, ಈ ಲಾಫ್ಟಿಗೆಲ್ಲ ನಾವು ಹ್ಯಾಂಡಲ್ ಬಂದು ನೋಡಿ, ನೀವು ಎಲ್ಲೂ ನಿಮಗೆ ಹ್ಯಾಂಡಲ್ ಯಾವುದು ಪ್ರೊಜೆಕ್ಟೆಡ್ ಹ್ಯಾಂಡಲ್ ಯಾವುದು ಕಾಣಿಸ್ತಾ ಇಲ್ಲ. ರೀಸನ್ ಏನಂತಂದ್ರೆ, ನೀವು ಇದು ಪುಷ್ ಮಾಡಿದ್ರೆ ಇದು ಓಪನ್ ಆಗುತ್ತೆ. ಅಂದರೆ ಹ್ಯಾಂಡಲ್ಲೆಸ್ ಸಿಸ್ಟಮ್ ಇದು. ನೋಡಿ ಈ ಥರ. ಸರ್, ಈಗ ಪ್ರಾಜೆಕ್ಟ್ 1 ಟೋಟಲ್ ವ್ಯೂ ಎಲ್ಲ ನೋಡಿದ್ವಿ, ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ಯಾವೆಲ್ಲ ಪ್ಯಾಕೇಜ್ಗಳಿದೆ ನಿಮ್ಮ ಹತ್ರ? ಈಗ ಜನರಲಿ ನಾವು ಇಂಡಿಪೆಂಡೆಂಟ್ ಮನೆಗಳು, ಅಪಾರ್ಟ್ಮೆಂಟ್ಗಳಿಗೆಲ್ಲ ಡಿಸೈನ್ಸು ಎಕ್ಸಿಕ್ಯೂಷನ್ ಮಾಡ್ತೀವಿ. ಓಕೆ. ಸೊ ಪ್ಯಾಕೇಜ್ ಅಂತ ಹೇಳಿದ್ರೆ ಬೇಸಿಕ್ 5 ಲಕ್ಷ 6 ಲಕ್ಷ ಈ ಥರ ಹೇಳ್ಬೋದು. ಬಟ್ ಇಷ್ಟು ಡಿಟೇಲ್ ಆಗಿ ಒಬ್ಬೊಬ್ಬರದ್ದು ಪರ್ಸನಲ್ ಲೆವೆಲ್ ಟೇಸ್ಟ್ಗಳನ್ನು ನಾವು ಅರ್ಥ ಮಾಡಿಕೊಂಡು ಥಾಟ್ಫುಲ್ ಆ್ಯಂಡ್ ಕೇರ್ಫುಲಿ ಕ್ರಾಫ್ಟ್ ಮಾಡುವಂಥ ಡಿಸೈನ್ಗಳಾಗಿದ್ದಕ್ಕೆ ಕಸ್ಟಮೈಸ್ಡ್ ಇದರಲ್ಲಿ ನಾವೊಂದು ಬಜೆಟ್ ಅಂತ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಬಟ್ ನಿಮ್ಮ ಹತ್ರ ಏನಾದ್ರು ಬಜೆಟ್ ಇದೆ ಅಂದರೆ, ಅಥವಾ ನೋಡುವಂಥ ವ್ಯೂವರ್ಸ್ ಅಥವಾ ಯಾರೋ ಕಸ್ಟಮರ್ ನಮ್ಮ ಹತ್ರ ಪ್ರಾಜೆಕ್ಟ್ ಮಾಡಿಸ್ಬೇಕು ಅಂತ ಇದ್ದರೆ, 7 ಲಕ್ಷ ಅಂದರೆ 7 ಲಕ್ಷಕ್ಕೆ ಏನು ಮಾಡ್ಬೋದು ಅಂತೇಳಿ ನಾವು ಸೊಲ್ಯೂಷನ್ ಕೊಡ್ಬೋದು. ಸೊ 5 ಲಕ್ಷ 6 ಲಕ್ಷ ಅಂತ ಹೇಳೋದಕ್ಕಿಂತನೂ ಆ ವರ್ಕಿಗೆ ಯಾವ ಥರ ನಾವು ಮಾಡಿಕೊಡ್ಬೋದು, ಯಾವ ಬಜೆಟಿಗೆ ಅಂತ ಹೇಳೋದು ನಾವು ನಮ್ಮ ಟೀಮ್ ಅವರು ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತಾರೆ.
ನೀವು ಬಂದು ಯಾವೆಲ್ಲ ಸಿಟಿಯಲ್ಲಿ ಮಾಡ್ಕೊಡ್ತೀರಾ ಜನ? ನಾವು ಬೇಸಿಕಲಿ ನಾವು ಆಲ್ ಓವರ್ ಬ್ಯಾಂಗ್ಳೂರಲ್ಲಿ ಮಾಡ್ತೀವಿ, ಚಿತ್ರದುರ್ಗದಲ್ಲಿ ಮಾಡಿದ್ದೀವಿ, ಇವನ್ ನಾವು ನಮ್ಮ ದಾವಣಗೆರೆಯಲ್ಲಿ ಪ್ರಾಜೆಕ್ಟ್ ನಡೀತಾ ಇದೆ. ಅಕ್ರಾಸ್ ಕರ್ನಾಟಕ ಎಲ್ಲೇ ಇದ್ರೂ ಮಾಡ್ತೀವಿ. ಅಂದರೆ ನೀವು ಎಲಿವೇಶನ್ ಮಾಡಿ ನಮಗೆ ತೋರಿಸ್ತೀರಾ ಫಸ್ಟ್ ಈ ಥರ ಇದೆ ಡಿಸೈನ್ ಅಂತ? 3D ತೋರಿಸ್ತೀವಿ ಅಥವಾ ಒಂದು ಇಲ್ಲುಸ್ಟ್ರೇಟರ್ ಅಂತ ಕರಿತೀವಿ, ಒಂದು ಡೆಮೋ ಥರ ಮಾಡಿ ತೋರಿಸ್ತೀವಿ. ಬಟ್ ಅಗೇನ್ ಅದೊಂದು ಡಿಸ್ಕಷನ್ಸ್ ಒಂದು ಲೆವೆಲ್ ಕ್ವಾಲಿಫೈ ಆಗಿ ಒಂದಷ್ಟು ಡಿಸ್ಕಷನ್ಸ್ಗಳು ನಮಗೂ ಅರ್ಥ ಆಗಿ ನಿಮಗೂ ಅರ್ಥ ಆದರೆ ದಟ್ ವಿ ಪ್ರೊಸೀಡ್ ಟು ದ್ಯಾಟ್ ಸ್ಟೆಪ್ಸ್. ಸೊ ಈಗ ಬೆಂಗಳೂರಲ್ಲಿ ತುಂಬ ಕಂಪ್ನಿಗಳಿದ್ದಾವೆ, ಇಂಟೀರಿಯರ್ ಡಿಸೈನ್ ಇರ್ಬೋದು, ಬೇರೆ ಬೇರೆ ಥರ. ಸೊ ನಿಮ್ಮ ಕಂಪ್ನಿನ ನಾನು ಯಾಕೆ ಚೂಸ್ ಮಾಡಬೇಕು ಅಂತ? ಬೇಸಿಕಲಿ ಏನಂದರೆ ವಿ ಅಂಡರ್ಸ್ಟ್ಯಾಂಡ್ ಯು ಬೆಟರ್ ದೆನ್ ಓನ್ಲಿ ವಿ ಡೆವಲಪ್ ಡಿಸೈನ್. ಸೊ ನೀವೇನೋ ನಿಮ್ಮ ರಿಕ್ವೈರ್ಮೆಂಟ್ ಏನು, ನಿಮ್ಮ ಟೇಸ್ಟ್ ಏನು ಅಂತ ಅರ್ಥ ಆಗದೆ ನಾವು ಡಿಸೈನ್ ಮಾಡಿದ್ರೆ ನಿಮ್ಮ ಎಕ್ಸ್ಪೆಕ್ಟೇಷನು ಒಂದಿರುತ್ತೆ, ನಾವು ಕೊಡೋದೊಂದಾಗುತ್ತೆ. ಸೊ ಡಿಸೈನ್ ಫೇಸಲ್ಲಿ ಇಟ್ ವಿಲ್ ಟೇಕ್ ಲಾಂಗ್ ಟೈಮ್ ಟು ಮೇಕ್ ಯು ಹ್ಯಾಪಿ. ಲೈಕ್ ನಾವು ಡಿಸೈನ್ ಫೇಸಲ್ಲಿ ಕಲರ್ ಯಾವುದು, ಯಾವ ಕಾನ್ಸೆಪ್ಟ್ಗಳು ಕೊಡಬೇಕು ಅಂತ ಹೇಳೋದನ್ನೆಲ್ಲ ಅರ್ಥ ಮಾಡಿಕೊಂಡು ನಿಮಗೆ ನಾವು ಕಸ್ಟಮೈಸ್ಡ್ ಆಗಿ ನಿಮ್ಮ ಐಡೆಂಟಿಟಿಯನ್ನು ರಿಫ್ಲೆಕ್ಟ್ ಆಗೋ ಥರ ನಾವು ಒಂದು ಸಿಗ್ನೇಚರ್ ಸ್ಟೈಲಲ್ಲಿ ಡಿಸೈನ್ ಮಾಡಿಕೊಡ್ತೀವಿ ಫಸ್ಟ್. ಆ ಡಿಸೈನ್ ಆದಮೇಲೆ ನೆಕ್ಸ್ಟ್ ಎಕ್ಸಿಕ್ಯೂಷನ್ ಫೇಸಿಗೆ ಹೋಗುತ್ತೆ. ಸೊ USP ಅಂತ ಕೇಳಿದ್ರೆ ನಾವು ಬೇಸಿಕಲಿ ನಾವು ಯಾವ ಪ್ರಾಜೆಕ್ಟು ಎಲ್ಲಿ ಮಾಡಿದ್ದೀವಿ 100% ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಲ್ಲ. ವಿ ಮೇಡ್ ದೆಮ್ ಡಿಲೈಟ್ಫುಲ್ ಅಬೌಟ್ ದೇರ್ ವರ್ಕ್ ಆ್ಯಂಡ್ ವಿ ಕೇಮ್ ಔಟ್ ವಿತ್ ವೆರಿ ಸ್ಮೂತ್ ಎಂಟ್ರಿ. ಕಸ್ಟಮರ್ ನಮ್ಗೆ ಇವತ್ತಿಗೂ ಯಾವುದೇ ಕಸ್ಟಮರ್ ಮನೆಗೆ ಎನಿ ಟೈಮ್ ಹೋಗುವಷ್ಟು ನಮ್ಗೆ ರೆಪ್ಯುಟೇಷನ್ನ ಉಳಿಸ್ಕೊಂಡಿದೆ. ಎಲ್ರಿಗೂ ಈ ವಿಡಿಯೋ ಅಥವಾ ನಾವು ತೋರಿಸಿದಂಥ ಮನೆ ಡಿಸೈನ್ಸ್ಗಳು ಅಥವಾ ನಾವು ಮಾಡಿರೋ ವರ್ಕ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀವಿ. ಒಂದು ಸ್ವಲ್ಪ ಯುನೀಕ್ ಆ್ಯಂಡ್ ಸ್ಪೆಷಲ್ ಟಚ್ಚಲ್ಲಿ ಕೊಟ್ಟಿದ್ದೀವಿ. ನಿಮ್ಮ ಮನೆಗೂ ಈ ಥರ ಅಥವಾ ಇದಕ್ಕಿಂತಲೂ ಇನ್ನೂ ಡಿಫ್ರೆಂಟಾಗಿ ಏನೋ ಮಾಡಬೇಕು ಅಂತಿದ್ರೆ ಅಥವಾ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಂಬರ್ ಕೆಳಗಡೆ ಕೊಟ್ಟಿದ್ದೀನಿ. ನಾನು ಶ್ರೀನಿಧಿ ಕಬೇಕೋಡ್ ಅಂತ ADB ಇಂಟೀರಿಯರ್ದು ಡೈರೆಕ್ಟರ್. ವಿ ಆರ್ ಹಿಯರ್ ಟು ಡೂ ಬೆಸ್ಟ್ ಆಫ್ ದ ಬೆಸ್ಟ್ ಥಿಂಗ್ಸ್ ಫಾರ್ ಯು. ಸೊ ಪ್ಲೀಸ್ contact us for any interiors requirement. Thank you so much.